निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्युपायं सकलनिगमगेयं सर्वशब्दाभिधेयं नवजरधरकायं नौमिलक्ष्मीसहायं विघ्नोपवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरे वाक्यैर्वाणैरखण्डितैः गुरुभावनं जयन्ती भातिश्रीजयतीर्थवाक् समुत्सारतमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करं ज्ञानवैराग्यभक्तादिकल्याणगुणशालिनः लक्ष्मीनारायणमुनिं वन्दे विद्यागुरुं नमः अर्थिकल्पितकल्पोऽयं प्रत्यर्थिकृतिकेसरी वासतीर्थगुरुर्भूयादस्पदिष्टार्थसिद्धये तपो विद्यावृत्त्यादिसद्मनोघाकरानहं वाजराजगुरुं वन्दे हेग्रीवदयाश्रयान् दुर्वादिध्वान्तर्वये वैष्णवे देवरेन्दवे श्रीराघवेन्द्रगुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः ಕೇಳುತ್ತಾ ಕೇಳುತ್ತಾ ಯದ್ಯಪಿ ನಾನು ನಿಯತವಾಗಿ ಪ್ರವಚನ ಮಾಡೋನಲ್ಲ, ಆದರೂ ವ್ಯವಸ್ಥಾಪಕರು ಬಂದು ಆಚಾರ ಸಿದ್ಧಾಂತದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ನಕಂಚನ ವಸತೋ ಪ್ರತ್ಯಾಚಕ್ಷೀತ ಅಂತ ಉಪನಿಷತ್ತಿನ ಆದೇಶ ಇದೆ. ಅಂದರೆ ಜ್ಞಾನದ ವಿಷಯದ ಬಗ್ಗೆ ಏನಾದರೂ ಒಂದು ಪ್ರಾರ್ಥನೆ ಬಂದರೆ ಅದನ್ನು ಡಿನೈ ಮಾಡಬಾರ್ದು. ಅದರಿಂದ ಯಥಾಮತಿ ಆಚಾರ್ಯರ ಶಾಸ್ತ್ರದ ಬಗ್ಗೆ ನನ್ನ ಅಭಿಪ್ರಾಯಗಳೇನಿದೆ ಅದನ್ನು ಕಲಿಸ್ಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ. ಹಾಗೆ ಬಾಲಾಜಿಯವರು ಹೇಳಿದ ಹಾಗೆ ವೃತ್ತಿಯಲ್ಲಿ ನಾನು ಅಧ್ಯಾಪಕ. ನಾನು ಅಧ್ಯಾಪನ ಮಾಡುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನೀವು ಕೇಳಿದ್ರಲ್ಲ, ಆ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಅಧ್ಯಾಪನ ಮಾಡ್ತೇನೆ. ಅದರಲ್ಲೂ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಬಹಳ ಮಾತಾಡ್ತಾರಲ್ಲ, ಅದು ನನ್ನ ಎಕ್ಸ್ಪರ್ಟೀಸ್. ಅದ್ರ ಬಗ್ಗೆ ನಾನು ಕೆಲಸ ಮಾಡೋದು. ದೈವಾತ್ ಸಣ್ಣ ವಯಸ್ಸಿಂದ ಮಧ್ವಶಾಸ್ತ್ರದ ಪರಿಚಯ ಆಗಿ ಒಂದು 4 ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಸೌಭಾಗ್ಯವು ನನಗೆ ಸಿಕ್ಕಿಬಂತು. ಯಾವ ವಿಷಯದ ಬಗ್ಗೆ ಇಂದು ಪ್ರಸ್ತಾವನೆ ಮಾಡೋದು ಅನ್ನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಬಾಲಾಜಿಯವ್ರಿಗೆ ಹೇಳಿದೆ, ಆಚಾರ್ಯ ಸಿದ್ಧಾಂತವನ್ನು, ಮಧ್ವ ಸಿದ್ಧಾಂತವನ್ನು ಹೊರಗಡೆಯಿಂದ ನೋಡಿದ್ರೆ, ಔಟ್ಸೈಡರ್ಸ್ ವ್ಯೂನ ತಗೊಂಡ್ರೆ ಅದು ಬಹಳ ನೈವ್ ಅಂತ ಕಾಣುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ, ನೈವ್ ಅಂತ. ನೈವ್ ಅಂದರೆ ಏನು ಬಹಳ ದೊಡ್ಡ ರುಚಿ ಇರುವಂಥ ಸಿದ್ಧಾಂತ ಅಲ್ಲ ಅದು. ಯಾಕೆ? ಏನು ನಿಮ್ಮ ಸಿದ್ಧಾಂತದಲ್ಲಿ ಏನು ಅಪೂರ್ವತೆನೇ ಇಲ್ಲ. ಏನು ಹೇಳ್ತಾರೆ ನೀವೆಲ್ಲ ಕೇಳಿರ್ಬೋದು. ವ್ಯಾಸರಾಜರು ರಚನೆ ಮಾಡಿರುವಂಥ ಪ್ರಮೇಯ ನವಮಾಲಿಕಾ ಸ್ತೋತ್ರ ಅಂತ ಒಂದು ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ಇತ್ಯಾದಿ. ಇದು ಮಧ್ವ ಸಿದ್ಧಾಂತದ ಎಕ್ಸ್ಕ್ಲೂಸಿವ್ ಆದ ಅಪೂರ್ವ ಪ್ರಮೇಯಗಳು ಅಂತ ಹೇಳ್ತಾರೆ. ಏನು? ಶ್ರೀಮನ್ಮಧ್ವಮತೆ ಹರಿಪರತರಃ ವಿಷ್ಣು ಸರ್ವೋತ್ತಮ ಅಂತ ಮಧ್ವಶಾಸ್ತ್ರದಲ್ಲಿ ಹೇಳುತ್ತೆ. ಮಧ್ವಾಚಾರ್ಯಕ್ಕಿಂತ ಮುಂಚೆ ಇರುವಂಥ ಬಹಳ ಜನ ಆಚಾರ್ಯರು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಹೊಸದಲ್ಲ. ಸತ್ಯಂ ಜಗತ್, ಪ್ರಪಂಚ ಸತ್ಯ ಅಂತ ಹೇಳ್ತಾರೆ. ಆಚಾರ್ಯ ಸಿದ್ಧಾಂತಕ್ಕಿಂತ ಮುಂಚೆ ಬಂದಂತಹ ಬಹಳ ಸಿದ್ಧಾಂತಿಗಳು ಪ್ರಪಂಚವನ್ನು ಸತ್ಯ ಅಂತ ಹೇಳಿದ್ದಾರೆ. ನೈಯಾಯಿಕರು, ಮೀಮಾಂಸಕರು ಎಲ್ಲರೂ ಪ್ರಪಂಚವನ್ನು ಸತ್ಯ ಅಂತ ಹೇಳ್ತಾರೆ. ಭೇದೋ ಜೀವಗಣ ಹರೇರಗೋಚರ, ಪ್ರಪಂಚದಲ್ಲಿ ಭೇದ ಇದೆ. ತಿರ್ಗಾ ನೈಯಾಯಿಕರು, ಮೀಮಾಂಸಕರು ಭೇದವನ್ನು ಅಂಗೀಕಾರ ಮಾಡ್ತಾರೆ. ಮುಕ್ತಿರ್ನೈತೆ ಸುಖ ಅನುಭೂತಿ ಅಂತ. ಮೋಕ್ಷ ಅಂತ ಅನ್ನೋದು ಸ್ವರೂಪಭೂತವಾದ ಆನಂದದ ಅನುಭವ. ಇದನ್ನು ಬಹಳ ಜನ ಸಿದ್ಧಾಂತಿಗಳು ಅಂಗೀಕಾರ ಮಾಡಿದ. ಭಕ್ತಿಷ್ಟು ತತ್ಸಾಧನ, ಭಕ್ತಿಯನ್ನು ಮೋಕ್ಷಕ್ಕೆ ಸಾಧನೆ ಅಂತ ಹೇಳಿದ್ರು ಮಧ್ವಾಚಾರ್ಯ ಮೊದಲು ಅಲ್ಲ. ಶರಣಾಗತಿ ಮತ್ತು ಪ್ರಪತ್ತಿ ಅಂತ ಇದೇ ಅರ್ಥವನ್ನು ಹಿಂದಿನ ಆಚಾರ್ಯರು ಹೇಳಿದರು. ಅಕ್ಷಾಧಿಕೃತಯಂ ಪ್ರಮಾಣಂ ಅಂದರೆ ಪ್ರಮಾಣಗಳು ಯಾವುದು ಅಂದರೆ ಎಪಿಸ್ಟಮಾಲಜಿಕಲ್ ಎವಿಡೆನ್ಸ್ ಯಾವುದು ಅಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ, ಇದು ಪ್ರಮಾಣಗಳು. ಇದನ್ನು ಬಹಳ ಜನ ಆಚಾರ್ಯರು ಹೇಳಿದರು. ನೀವು ಮಧ್ವ ಸಿದ್ಧಾಂತದ ಪ್ರಮೇಯಗಳು ಯಾವುದು ಅಂತ ಕೌಂಟ್ ಮಾಡಕ್ಕೆ ಕೂತವರು ಹೇಳಿದ ಯಾವುದು ಮಧ್ವ ಸಿದ್ಧಾಂತದ ಎಕ್ಸ್ಕ್ಲೂಸಿವ್ ಪ್ರಮೇಯಗಳು.
ಶ್ರೀಮನ್ಮಧ್ವಮತೆ ಹರಿಃಪರತರಃ ಸತ್ಯಂ ಜಗತ್ ತತ್ವತಃ ಭೇದೋ ಜೀವಗಣ ಹರೇರವತರ ನೀಚೋಚ್ಚ ಭಾವಂಗತಃ. ಅದರಿಂದ ಏನು ಇಟ್ಸ್ ನಾಟ್ ಎ ಸೀರಿಯಸ್ ಫಿಲಾಸಫಿ ಅಂತ ನಾನಿದು ನನ್ನ ಮಾತಲ್ಲ. ಬಹಳ ಜನ ವೆಸ್ಟರ್ನ್ ಫಿಲಾಸಫರ್ಸ್, ಬಹಳ ಜನ ಭಾರತೀಯ ತತ್ವಶಾಸ್ತ್ರಜ್ಞರು ಮಧ್ವ ಸಿದ್ಧಾಂತವನ್ನು ಒಂದು ಸೀರಿಯಸ್ ಆದ ಫಿಲಾಸಫಿ ಅಂತ ಕೌಂಟೆ ಮಾಡೋದಿಲ್ಲ. ಅದಕ್ಕೆ ಉದಾಹರಣೆ ಅಂತಂದರೆ, ನಮ್ಮ ದೇಶದ ಭೂತಪೂರ್ವ ರಾಷ್ಟ್ರಪತಿಗಳಾದ ರಾಧಾಕೃಷ್ಣನ್ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಒಂದು ಪುಸ್ತಕ ಬರ್ತದೆ, ಮಧ್ವ ಸಿದ್ಧಾಂತವನ್ನು ಗಣನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅದೇನು ದೊಡ್ಡ ಫಿಲಾಸಫಿಕಲ್ ನಾವೆಲ್ಟಿ ಇಲ್ಲ ಅದರಲ್ಲಿ. ಸೈದ್ಧಾಂತಿಕವಾದಂತಹ ಆವಿಷ್ಕಾರಗಳು, ಹೊಸ ಆವಿಷ್ಕಾರಗಳ ಸಿದ್ಧಾಂತದಲ್ಲಿ ಇಲ್ಲ. ಏನು ಇವರು ದೇವರು ಸರ್ವೋತ್ತಮ ಅಂತ ಹೇಳ್ತಾರೆ, ಒಬ್ಬ ದೇವರಿದ್ದಾನೆ, ಜೀವರೆಲ್ಲ ಅವರ ಅಧೀನದಲ್ಲಿದ್ದಾರೆ, ದೇವರನ್ನ ಭಕ್ತಿ ಮಾಡಬೇಕು, ಅದರಿಂದ ಮೋಕ್ಷ ಸಿಗುತ್ತೆ ಅಂತ. ಇದನ್ನ ಕೌಂಟ್ ಮಾಡುವಂಥ ಸಿದ್ಧಾಂತ ಅಂತೇನಿದೆ ಅಂತ ಡಿಡ್ ನಾಟ್ ಈವನ್ ಕೇರ್ ಟು ಟಾಕ್ ಅಬೌಟ್ ಮಧ್ವ ಸಿದ್ಧಾಂತ. ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅನ್ನೋ ವರ್ಕ್ ಮ್ಯಾಗ್ನಮ್ ಆಫೀಸಲ್ಲಿ ಇವರೊಬ್ಬರೇ ಅಂತಲ್ಲ, ಯಾರ್ಯಾರು ಸಿದ್ಧಾಂತದ ಅಂದರೆ ಮಧ್ವ ಸಿದ್ಧಾಂತದ ಬಗ್ಗೆ ತಮ್ಮ ಪುಸ್ತಕಗಳನ್ನ, ಪ್ರಬಂಧಗಳನ್ನ ಮಂಡನೆ ಮಾಡ್ತಾರೆ, ಭಾರತೀಯ ತತ್ವಶಾಸ್ತ್ರದ ಬಗ್ಗೆ, ಇಂಡಿಯನ್ ಫಿಲಾಸಫಿ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ, ಅವರು ಮಧ್ವಾಚಾರ್ಯರನ್ನು ಒಬ್ಬರು ಸೀರಿಯಸ್ ಫಿಲಾಸಫರ್ ಅಂತ ಕೌಂಟೆ ಮಾಡೋದು. ಇವತ್ತಿಗೂ ಪ್ರಪಂಚದಲ್ಲಿ ವೇದಾಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಅದ್ವೈತ ವೇದಾಂತ ಅಂತ ಹೇಳ್ತಾರೆ. ನೀವು ಎಲ್ಲಿ ಬೇಕಾದ್ರೆ ನೋಡಿ, ವೇದಾಂತಿಕ್ ಸ್ಟಡೀಸ್, ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ವೇದಾಂತಿಕ್ ಸ್ಟಡೀಸ್ ಇವೆ. ಡಿಪಾರ್ಟ್ಮೆಂಟ್ ಆಫ್ ವೇದಾಂತಿಕ್ ಸ್ಟಡೀಸಲ್ಲಿ ಏನು ಅಧ್ಯಯನ ಮಾಡ್ತಾರೆ ಅಂತಂದರೆ ಶಾಂಕರ ವೇದಾಂತವನ್ನು ಅಧ್ಯಯನ ಮಾಡ್ತಾರೆ, ದ್ವೈತ ವೇದಾಂತವನ್ನು ಅಧ್ಯಯನ ಮಾಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಯಾವ ವೇದಾಂತಗಳಲ್ಲ. ಎಲ್ಲೋ ಸೌತ್ ಇಂಡಿಯಾದಲ್ಲಿ ಹಿ ವಾಸ್ ಸಮ್ ಫಿಲಾಸಫರ್ ನಿಯರ್ ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ. ಓಕೆ, ಸುಮ್ಮನೆ ಪಾಸಿಂಗ್ನಲ್ಲಿ ಏನೋ ಒಂದು ಓಕೆ ದೇವರು ಬೇರೆ, ಜೀವರು ಮತ್ತು ಈಶ್ವರ ಭಿನ್ನ ಅಂತ ಹೇಳಿದ್ರು, ಡ್ಯುಯಾಲಿಟಿ ಅಂತ ಒಂದು ಸಿದ್ಧಾಂತವನ್ನು ಮಾಡಿದ್ರು ಅಂಥೇಳಿ ಪಾಸಿಂಗ್ನಲ್ಲಿ ಆಚಾರ್ಯರ ಸಿದ್ಧಾಂತವನ್ನು ಸರಿಸೋವಂಥ ಟ್ರೆಂಡು ಎಲ್ಲ ಕಡೆ. ಇದು ನಮ್ಮಂಥವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ವಿ ಆರ್ ನಾಟ್ ಎಕ್ಸ್ಪೋಸ್ ಟು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ವರ್ಲ್ಡ್. ಅಂದರೆ ಪ್ರಪಂಚದ ತಾತ್ವಿಕವಾದ ಒಂದು ಪ್ರಪಂಚ, ತತ್ವಶಾಸ್ತ್ರದ ಪ್ರಪಂಚ ಅಂತೇನಿದೆ, ತತ್ವಶಾಸ್ತ್ರದ ಪ್ರಪಂಚದಲ್ಲಿ ನಾವು ಓಡಾಡೋದಿಲ್ಲ. ಅದರಿಂದ ನಮಗೇನು ನಮ್ಮ ಮಠಗಳಲ್ಲಿ ಅಥವಾ ನಮ್ಮ ಲೊಕ್ಯಾಲಿಟಿಗಳಲ್ಲಿ ಯಾರೋ ಮಧ್ವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ, ಸರಿ ನಾವು ನಮ್ಮ ಸಿದ್ಧಾಂತ ದೊಡ್ಡದು ಅಂತ ತಿಳ್ಕೊಂಡಿರ್ತೀವಿ. ಅದು ನನ್ನನ್ನು ನೀವು ವೈಯಕ್ತಿಕವಾಗಿ ಕೇಳಿದ್ರೆ ಭಗವಂತನ ಅನುಗ್ರಹದಿಂದ ಮಧ್ವ ಸಿದ್ಧಾಂತ ಸರಿಯಾದ ಬುದ್ಧಿ ನಮಗೆ ಬಂದಿದೆ ಅಂತ ನಾವು ಹೇಳ್ತೀವಿ, ಅದು ಬೇರೆ ವಿಷಯ. ಆದರೆ ನೀವು ಪ್ರಪಂಚದ ಫಿಲಾಸಾಫಿಕಲ್ ಹೂನ ನೋಡಿದ್ರೆ ಮಧ್ವ ಸಿದ್ಧಾಂತವನ್ನು ಒಂದು ದೊಡ್ಡ ಸಿದ್ಧಾಂತ ಅಂತ ಕೌಂಟೆ ಮಾಡೋದಿಲ್ಲ. ಇದಕ್ಕೆ ಏನು ಕಾರಣ ಅಂತ ನಾನು ಇವತ್ತು ಹೇಳಲಿಕ್ಕೆ ಪ್ರಯಾಸ ಪಡೋದಿಲ್ಲ. ಯಾಕಂದರೆ ಅದಕ್ಕೆ ಎಷ್ಟೊಂದು ಐತಿಹಾಸಿಕವಾದ ಕಾರಣಗಳಿವೆ, ಹಿಸ್ಟಾರಿಕಲ್ ಕಾರಣಗಳಿವೆ, ಮತ್ತು ಬೇರೆ ರೀತಿಯಾದ ಸಾಮಾಜಿಕವಾದ ಕಾರಣಗಳಿದೆ. ಅದು ಯಾಕೆ ಹೀಗಾಯಿತು ಅಂದರೆ ನಮ್ಮ ಸಿದ್ಧಾಂತವನ್ನು ಆಂಗ್ಲ ಭಾಷೆಯಲ್ಲಿ ಬರೆದವರು ಬಹಳ ಕಡಿಮೆ. BNK ಶರ್ಮರ ಕೆಲವು ಪುಸ್ತಕಗಳಿತ್ತು, ಅವ್ರಿಗಿಂತ ಮುಂಚೆ ನಾಗರಾಜ್ ಶರ್ಮರು ಅಂತೊಬ್ಬರು ಬರೆದಿದ್ರು. ಆದರೆ ಎಷ್ಟು ವ್ಯಾಪಕವಾಗಿ ಬೇರೆ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ರು ಅಷ್ಟು ವ್ಯಾಪಕವಾಗಿ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಲ್ಲ ಅನ್ನೋ ಬೇರೆ ಕಾರಣಗಳಿವೆ. ಆ ಕಾರಣಗಳನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ಇವತ್ತು ನಾನು ಕೂತಿಲ್ಲ. ನೀವು ನನ್ನ ಮುಖ್ಯವಾದ ಉದ್ದೇಶ ಇವತ್ತು ಏನು ಅಂತ ಮನಸ್ಸಲ್ಲಿ ನಾನು ಅಂದ್ಕೊಂಡು ಬಂದಿದ್ದೆ ಏನು ಅಂತಂದರೆ, ಈಗ ಕೇಳೋರಿಗೆ ನಮಗೂ ಒಂದೊಂದು ಸಲ ಹೌದು ಅಂತ ಅನ್ಸುತ್ತಲ್ವ, ಏನು ಆಚಾರ್ಯರ ಸೈದ್ಧಾಂತಿಕವಾದ ಅಂದರೆ ಫಿಲಾಸಾಫಿಕಲ್ ಕಾಂಟ್ರಿಬ್ಯೂಷನ್ಸ್, ಭಾರತೀಯ ತತ್ವಶಾಸ್ತ್ರದ ಪ್ರಪಂಚಕ್ಕೆ ಆಚಾರ್ಯರು ಮಾಡಿರುವಂಥ ಅಪೂರ್ವವಾದ ಕೊಡುಗೆಗಳು. ಅಂದರೆ ಯಾವ ಸೈದ್ಧಾಂತಿಕನು ಮಾಡದೇ ಇರುವಂಥ ಬಹಳ ದೊಡ್ಡದಾದ ಕೊಡುಗೆಗಳನ್ನು ಶ್ರೀಮದಾಚಾರ್ಯ ಏನಾದರೂ ಮಾಡಿದಾರ ಅಂತ ಒಂದು ಅನ್ಬಯಸ್ಡ್ ಒಪಿನಿಯನ್, ನನ್ನ ಅನ್ಬಯಸ್ಡ್ ಆದೊಂದು ಒಪಿನಿಯನನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನಿವತ್ತು ಇಲ್ಲಿ ಪ್ರಕ್ರಮವನ್ನು ಮಾಡ್ತೇನೆ. ನೀವು ಬೇರೆ ಸಿದ್ಧಾಂತಗಳನ್ನು ನೋಡಿದ್ರೆ, ನಾವು ಸಿದ್ಧಾಂತದ ಒಳಗಡೆ ಹೋಗೋಕ್ಕಿಂತ ನೀವು ಬೇರೆ ಸಿದ್ಧಾಂತಗಳನ್ನು ನೋಡಿದ್ರೆ ಪ್ರಪಂಚದಲ್ಲಿ ಇವತ್ತು ಬಹಳ ಜನ ಹೇಳೋದು ನೀವು ಕೇಳಿರ್ಬೋದು, ಕ್ವಾಂಟಮ್ ಫಿಸಿಕ್ಸ್ ಅದ್ವೈತ ವೇದಾಂತವನ್ನು ಬೋಧನೆ ಮಾಡುತ್ತೆ ಅಂತ.
ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ. ಕ್ವಾಂಟಮ್ ಫಿಸಿಸಿಸ್ಟ್, ಇವತ್ತೇನು ಕ್ವಾಂಟಮ್ ಫಿಸಿಕ್ಸ್ ಅಂತ ಫಿಸಿಕ್ಸಲ್ಲಿ ತುಂಬ ದೊಡ್ಡದಾದಂತಹ ಒಂದು ಅಪ್ಕಮಿಂಗ್ ಏರಿಯಾ ಇದೆ, ಅದು ಇಟ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ಅದ್ವೈತ ವೇದಾಂತ. ಬೌದ್ಧ ಸಿದ್ಧಾಂತವನ್ನು ನೀವು ನೋಡಿದ್ರೆ ಕ್ವಾಂಟಮ್ ಫಿಸಿಕ್ಸ್ಗೂ ಮತ್ತು ಬೌದ್ಧ ಸಿದ್ಧಾಂತಕ್ಕೂ ಬಹಳ ಸಾಮ್ಯ ಇದೆ ಅಂತ ಹೇಳ್ತಾರೆ. ಸೊ ಪ್ರಪಂಚದ ಸೈಂಟಿಸ್ಟ್ಗಳೆಲ್ಲ ಅದ್ವೈತ ವೇದಾಂತವನ್ನು ವೇದಾಂತ ಅಂತ ಹೇಳ್ತಾರೆ. ಇದು ಏನು ವೇದಾಂತ ಇದೆ, ಇದು ಹೇಗೆ ಅಂದರೆ, ಈ ಪದಾರ್ಥ ಇಲ್ಲೊಂದು ಪುಸ್ತಕ ಇದೆ ಅಂತ ನೀವು ಹೇಳ್ತೀರಿ, ಇದು ಯಾವ ಸಿದ್ಧಾಂತ ಇದು? ಹೌದು, ಎಲ್ರಿಗೂ ಗೊತ್ತು, ಸಣ್ಣ ಮಕ್ಳಿಗೂ ಗೊತ್ತು ಈ ಪುಸ್ತಕ ಇದೆ ಅಂತ. ನಾನು ನಿಮ್ಗೆ ಇಲ್ಲಿ ಈ ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ಒಂದು ಅಪೂರ್ವತೆ ಇದೆ ಅದರಲ್ಲಿ. ದರ್ ಇಸ್ ನಾವೆಲ್ಟಿ ಇನ್ ಸೇಯಿಂಗ್ ದಿಸ್ ಡಸ್ ನಾಟ್ ಎಕ್ಸಿಸ್ಟ್ ಅಲ್ಲ. ನಾನಿಲ್ಲಿ ಇದೆ ಅಂತ ನಾನು ಹೇಳಿದ್ರೆ ಹೌದು ಇದೆ, ಅದು ಟು ಆಬ್ವಿಯಸ್, ಪ್ರತ್ಯಕ್ಷ ಕೃಷಿ ಆಗುವಂಥದ್ದನ್ನು ಹೇಳಿ ನೀವೇನು ಸಿದ್ಧಾಂತ ಅಂತ ಕರಿತೀರಿ ಅಂತ. ಆದರೆ ಕ್ವಾಂಟಮ್ ಲೆವೆಲಲ್ಲಿ ಇನ್ಫ್ಯಾಕ್ಟ್ 2 ವರ್ಷದ ಮುಂಚೆ ನೊಬೆಲ್ ಪ್ರೈಸ್ ವೆಂಟ್ ಟು ಕ್ವಾಂಟಮ್ ಫಿಸಿಸಿಸ್ಟ್ ಹೂ ಸೆಡ್ ದಟ್ ದಿ ಯೂನಿವರ್ಸ್ ಇಸ್ ನಾಟ್ ರಿಯಲ್. ಗೊತ್ತಿದ್ರೆ ಒಂದು ಟ್ರಯೋ ಆಫ್ 3 ಜನ ಫಿಸಿಸಿಸ್ಟ್ಗೆ ಒಂದು ನೊಬೆಲ್ ಪ್ರೈಸ್ ಬಂತು. ಅವರು ಪ್ರಪಂಚವನ್ನು ಅನ್ರಿಯಲ್ ಅಂತ ಹೇಳಿದ್ರು ಅಂತ. ಸೊ ಆದ್ದರಿಂದ ಬಹಳ ಜನ ಅದ್ವೈತ ವೇದಾಂತದವರು ನೋಡಿ ನಾವು ಇಷ್ಟು ವರ್ಷ ಇದನ್ನೇ ಹೇಳ್ತಾ ಇದ್ವಿ, ಇವತ್ತು ನೊಬೆಲ್ ಪ್ರೈಸ್ ಬಂದಿದೆ ನಮ್ಮ ಐಡಿಯಾಗಳಿಗೆ ಅಂತ ಇತ್ಯಾದಿಗಳನ್ನು ಹೇಳಿದ್ರು. ಅವರು ಯಾವ ವಿಷಯವನ್ನು ಅನ್ರಿಯಲ್ ಅಂತ ಹೇಳಿದ್ರು, ಅದಕ್ಕೂ ಅದ್ವೈತ ವೇದಾಂತಕ್ಕೂ ಏನು ಸಂಬಂಧ ಇದೆ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಬೇರೆ ಕಡೆ ನಾವು ಮಾತಾಡಿದ್ದೀವಿ. ಅದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ಇಟ್ ಲೇಟರ್. ನಾವು ಲೇಖನಗಳನ್ನು ಬರೆದಿದ್ದೀವಿ. ಏನು ಹೇಳಿಕ್ಕೆ ಹೊರಟೆ ಅಂತಂದರೆ, ಆಚಾರದ ಸಿದ್ಧಾಂತದಲ್ಲಿ ಒಂದು ಅಪೂರ್ವತೆ ಏನು, ಸೈದ್ಧಾಂತಿಕವಾದ ಅಪೂರ್ವತೆ ಏನು ಅಂತನ್ನೋದು ಮುಖ್ಯ ಪ್ರಧಾನವಾದ ಪ್ರಶ್ನೆ. ಅಂದರೆ ಫಿಲಸಾಫಿಕಲ್ ನಾವೆಲ್ಟಿ, ತಾತ್ವಿಕವಾಗಿ ತತ್ವಶಾಸ್ತ್ರದಲ್ಲಿ ನೀವು ಎಲ್ಲ ಕೇಳಿರ್ತೀರಿ, ವಿಜ್ಞಾನ ಭಾನುಮತಿ ಕಾಲಬಲೆಯನ ನೀನೇ ದುರ್ಭಾಷೆ ಸಂತಮಸ ಸಂಸ್ಕೃತೋ ಜನೇಂದ್ರೇ ಮಾರ್ಗಾತ್ ಶತಾಂಸ್ಖಲತಿ ಖಿನ್ನರುದ ಮುಕುಂದಂ ದೇವಾಶ್ಚತಮೋಕ ಶರಣಂ ಪ್ರಜಗ್ಮೋ ಅಂತ ಸುಮಧ್ವ ವಿಜಯದಲ್ಲಿ ಆಚಾರ್ಯರ ಅವತಾರ ಮಾಡುವಂಥ ಕಾಲವನ್ನು ಡಿಸ್ಕ್ರೈಬ್ ಮಾಡ್ತಾ ಯಾವ ರೀತಿಯಾದ ಅವಶ್ಯಕತೆ ಇತ್ತು ಅಂದರೆ, ವಾಯುದೇವರಂಥ ಪರಮಚೇತನ ಒಂದು ಅವತಾರ ಮಾಡಲಿಕ್ಕೆ ಯಾವ ರೀತಿಯಾದ ಒಂದು ಅವಶ್ಯಕತೆ ಇತ್ತು ಆ ಸಮಯದಲ್ಲಿ ಅಂತ ಡಿಸ್ಕ್ರೈಬ್ ಮಾಡ್ತಾ, ವೇದಾಂತ ಶಾಸ್ತ್ರದ ಬಗ್ಗೆ ಸಜ್ಜನರಿಗೆಲ್ಲ ಬಹಳ ಸಂಶಯ ಬಂದಿತ್ತು. ಆವಾಗ ಚತುರ್ಮುಖಾದಿ ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡಿದಾಗ ಆಚಾರ್ಯರ ಅವತಾರ ಆಗಿತ್ತು ಅಂತ ಹೇಳ್ತಾರೆ. ಅಷ್ಟು ಮ್ಯಾಗ್ನಿಟ್ಯೂಡ್ ಇರುವಂಥ ಅವತಾರ ಆದಾಗ ಆಚಾರ್ಯರು ಬಂದು ಪೂರ್ವಾಚಾರ್ಯರು ಏನು ಹೇಳಿದ್ರು ಅದೇ ಸಿದ್ಧಾಂತದ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಿದ್ರೆ ಜಸ್ಟಿಫಿಕೇಶನ್ ಸಿಗೋದಿಲ್ಲ. ಅದಕ್ಕೆ ವಾಯುದೇವರಂಥವ್ರು ಬರಬೇಕಿತ್ತ ಅಷ್ಟು ವಿಷಯಗಳನ್ನು ಜಗತ್ ಸತ್ಯ ಈ ಪುಸ್ತಕ ಇಲ್ಲಿದೆ ಅಂತ ಹೇಳಲಿಕ್ಕೆ ವಾಯುದೇವರು ಬರಬೇಕಾ? ಜಗತ್ ಸತ್ಯ ಅಂತ ಹೇಳಲಿಕ್ಕೆ ಅಷ್ಟು ದೊಡ್ಡದಾದಂತಹ ಒಂದು ಚೇತನ ಬಂದು ಮಾಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅದರಿಂದ ನನ್ನ ದೃಷ್ಟಿಯಲ್ಲಿ ಆಚಾರ್ಯರ ಸಿದ್ಧಾಂತದ ಅಪೂರ್ವತೆಗಳು ಏನು ಅಂದರೆ, ಫಿಲಾಸಾಫಿಕಲ್ ನೀಡ್ ಏನಿತ್ತು, ಯಾವ ಬೇರೆ ಫಿಲಾಸಫರು ಹೇಳದೇ ಇರುವಂಥ ವಿಷಯಗಳನ್ನು ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋ ಒಂದು 2-3 ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ಇಂಗ್ಲೀಷ್ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಇದ್ದದ್ರಿಂದ ತುಂಬ ಜನ ವೆಸ್ಟರ್ನ್ ಫಿಲಾಸಫರ್ಸ್ಗಳ ಪುಸ್ತಕಗಳನ್ನು ಫಸ್ಟ್ ಹ್ಯಾಂಡ್ ಓದುವಂಥ ಒಂದು ಅವಕಾಶ ಸಿಕ್ಕಿದೆ. ಅಂದರೆ ಆಲ್ಬರ್ಟ್ ಕೆಮು ಆಗ್ಬೋದು, ಇಮಾಲ್ ಕ್ಯಾಂಟು, ಇಂಥ ಬರ್ಟನ್ ರಸಲ್ ಆ್ಯಂಡ್ ಆಲ್ ದೀಸ್ ಪೀಪಲ್. ಅಂದರೆ ಮೀಡಿವಲ್, ಪೋಸ್ಟ್ ಮೀಡಿವಲ್ ಟೈಮ್ ಫಿಲಾಸಫರ್ಸ್, ಜಗತ್ತಲ್ಲಿ ಯಾರ್ಯಾರು ದೊಡ್ಡ ಫಿಲಾಸಫರ್ಸ್ ಅಂತಿದ್ದಾರೆ. ಭಗವಂತನ ಅನುಗ್ರಹದಿಂದ ಶಾಸ್ತ್ರದ 4-6 ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದ್ದರಿಂದ ಐ ಕ್ಯಾನ್ ವೆರಿ ವೆಲ್ ಕಂಪೇರ್ ಅಂಡ್ ಸಿ. ಅಂದರೆ ಎಲ್ಲಿ ಒಂದು ತಾತ್ವಿಕವಾದ ಫಿಲಾಸಫಿಕಲ್ ಗ್ಯಾಪ್ಸ್ ಎಲ್ಲಿತ್ತು, ಆಚಾರ್ಯರು ಹೇಳಿರುವಂಥ ಸೈದ್ಧಾಂತಿಕವಾದ ವಿಷಯಗಳು ಹೇಗೆ ಇಂಥ ಗ್ಯಾಪ್ಸನ್ನು ಕಂಪ್ಲೀಟ್ ಮಾಡುತ್ತೆ ಅನ್ನೋ ಬಹಳ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒಂದು 2-3 ವಿಷಯಗಳನ್ನು ನಾನು ಸ್ವಲ್ಪ ವಿಶದವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಷ್ಟೊತ್ತು ನಾನು ಹೇಳಿದ್ದು ಒಂದು ರೀತಿಯಾದ ಋಣಾತ್ಮಕವಾದ ನೆಗೆಟಿವ್ ಪಿಕ್ಚರ್. ಆದರೆ ಧನಾತ್ಮಕವಾದ ಪಾಸಿಟಿವ್ ಪಿಕ್ಚರ್ ಏನು ಅಂತಂದರೆ, ನನ್ನ ಪ್ರತಿಜ್ಞೆ ಏನು ಅಂತಂದರೆ, ಯಾವಾಗಲೂ ಹೇಳಿದ್ದು ಆಚಾರ್ಯರ ಮಧ್ವ ಸಿದ್ಧಾಂತ, ಆಚಾರ್ಯರ ಸಿದ್ಧಾಂತ ಅಂತ ಅನ್ನೋದು ಒಂದು ಸಂಪೂರ್ಣವಾದ ಸಿದ್ಧಾಂತ ಅಂತ ನಾನು ಯಾವಾಗಲೂ ಹೇಳುವಂಥ ಒಂದು ಪ್ರತಿಜ್ಞೆ. ಅಂದರೆ ಇಟ್ಸ್ ಅ ಕಂಪ್ಲೀಟ್ ಫಿಲಾಸಫಿ ಅಂತ ಕ್ಲೈಮ್. ಅದು ನಾವು
ಸೈನ್ಸಲ್ಲಿ ಏನು ಬೇಕಾದ್ರೆ ಕ್ಲೈಮ್ ಮಾಡ್ಬೋದು. ಐ ಕ್ಯಾನ್ ಕ್ಲೈಮ್ ದಟ್ ದೇರ್ ಇಸ್ ಅನ್ ಎಲಿಫೆಂಟ್ ಹಿಯರ್, ದೊಡ್ಡ ಯಾವುದೋ ಒಂದು ಆನೆ ನಿಂತಿದೆ, ಕೆಂಪಾನೆ ನಿಂತಿದೆ ಅಂತ. ಏನೋ ಎವಿಡೆನ್ಸ್ ಇಲ್ಲದೆ ಏನೋ ಕ್ಲೈಮ್ ಮಾಡಲಾರೆ ಅಲ್ವಾ. ಆಚಾರ್ಯದ ಸಿದ್ಧಾಂತವನ್ನು ಒಂದು ಸಂಪೂರ್ಣವಾದ ಸಿದ್ಧಾಂತ ಅಂತ ನಾನು ಒಂದು ಪ್ರತಿಜ್ಞೆಯನ್ನು ಮಾಡ್ತೀನಿ ಅಂತ ಅಂದರೆ, ಒಂದು ಕ್ಲೈಮ್ ಮಾಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಬ್ಯಾಕ್ ಇಟ್ ಅಪ್ ವಿತ್ ಎವಿಡೆನ್ಸ್. ಅಂದರೆ ಯಾಕೆ ಆಚಾರ್ಯದ ಸಿದ್ಧಾಂತವನ್ನು ಸಂಪೂರ್ಣ ಸಿದ್ಧಾಂತ ಅಂತ ನಾನು ಯಾಕೆ ಕರಿತೀನಿ, ಸಂಪೂರ್ಣವಾದ ತತ್ವಶಾಸ್ತ್ರ ಅಂತ ಯಾಕೆ ಕರಿತೀನಿ? ಈ ಕಾರಣದಿಂದ ಕರಿತೀನಿ. ನೀವು ತತ್ವಶಾಸ್ತ್ರದ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಿ, ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಿಲ್ಲ. ಇದು ನನ್ನ ಕ್ಲೈಮ್ ಅಲ್ಲ. ಇದು ಹೇಗಾಯ್ತು ಅಂತಂದ್ರೆ, ಈಗ ನೀವು ಪ್ರಶ್ನೆಗಳ ಅನಂತ ಇರ್ಬೋದು. ಅಂದ್ರೆ ಇಷ್ಟು ಜನ ಪ್ರಪಂಚದಲ್ಲಿ ಇದ್ದಾರೆ ಜನಗಳು, ಒಬ್ಬೊಬ್ಬರ ಹೃದಯದಲ್ಲಿ ಒಂದೊಂದು ಪ್ರಶ್ನೆ ಬರ್ಬೋದು. ಅನಂತ ಪ್ರಶ್ನೆಗಳಿಗೆ ಸರ್ವಮೂಲ ಗ್ರಂಥಗಳು ಎಷ್ಟಿದೆ? ಸರ್ವಮೂಲ ಗ್ರಂಥಗಳು 580 ಇವೆ ಅಲ್ವಾ. 580 ಆದ ಸರ್ವಮೂಲ ಗ್ರಂಥಗಳಲ್ಲಿ ಅನಂತ ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರ ಬರುತ್ತೆ, ಉತ್ತರ ಇದೆ ಅನ್ನೋ ನಿಮ್ಮ ಕ್ಲೈಮ್ ಎಷ್ಟು ಸಾಧುವಾದ್ದು ಅಂತ ಪ್ರಶ್ನೆ ನೀವೇನಾದ್ರು ಕೇಳೋದಿದ್ರೆ, ತ್ರಿಪುರ ಪಂಡಿತಾಚಾರ್ಯರು ಆಚಾರ್ಯರ ಗ್ರಂಥಗಳ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಹೀಗೆ ಹೇಳಿದ್ರು ಅಂತ ಅವರ ಸುಪುತ್ರ ನಾರಾಯಣ ಪಂಡಿತಾಚಾರ್ಯ ಸಮಾಜದಲ್ಲಿ ಹೇಳ್ತಾರೆ. ತ್ವಯಿ ರತ್ನಾಕರೆ ರತ್ನಶ್ರೇಣಿರುವ ಗಣಯಂತಿಕೆ ಅಂತ. ಆಚಾರ್ಯರ ಗ್ರಂಥ ಅಂತ ಅನ್ನೋದು ಅದು ಸಮುದ್ರ ಇದ್ದ ಹಾಗೆ. ಸಮುದ್ರದಲ್ಲಿ ಎಷ್ಟು ರತ್ನಗಳಿದೆ ಅಂತ ಅನ್ನೋದನ್ನ ಗಣನೆ ಮಾಡಕ್ಕೆ ಹೇಗಾಗುತ್ತೆ, ಹಾಗೆ ಆಚಾರ್ಯರ ಗ್ರಂಥಗಳಲ್ಲಿ ಇರುವಂಥ ವಿಷಯಗಳು ಎಷ್ಟು ಅಂತ ಗಣನೆ ಮಾಡಕ್ಕೆ ಹೇಗಾಗುತ್ತೆ ಅಂತ. ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ಅನಂತ ಪ್ರಶ್ನೆಗಳು, ಅಂದರೆ ತಾತ್ವಿಕವಾದ ಫಿಲಾಸಾಫಿಕಲ್ ಆದ ಎಷ್ಟೇ ಪ್ರಶ್ನೆಗಳಿರಲಿ, ಅದು ಕಾಂಟೆಂಪ್ರರಿ ಆಗಲಿ, ಅಂದರೆ ಇವತ್ತು ನಿಮಗೆ ಬರ್ತಾ ಇರೋ ಹೊಸ ಪ್ರಶ್ನೆಗಳಾಗಲಿ, ಅಥವಾ ಪೂರ್ವಕಾಲದಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಲಿ, ಅಥವಾ ಮುಂದೆ ಬರಬೇಕಾದಂತಹ ಪ್ರಶ್ನೆಗಳಾಗಲಿ, ಎಲ್ಲ ಪ್ರಶ್ನೆಗಳನ್ನು ಆಚಾರ್ಯರು ಅಡ್ರೆಸ್ ಮಾಡಿದ್ದಾರೆ ಅಂತ ನನ್ನ ಕ್ಲೈಮ್. ನೋಡೋ ದೃಷ್ಟಿ ಬೇಕಾಗುತ್ತಷ್ಟೆ. ಅದಕ್ಕೆ ಮತ್ತೆ ಮಧ್ವಜಕ್ಕೆ ಹೋಗ್ತೇನೆ. ಅಲ್ಲಿ ಆಚಾರ್ಯರು ಎಂಥ ಭಾಷ್ಯ ಬರೀಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ರು ಅಂತಂದ್ರೆ, ಭೂತ ಭಾವಿ ಭವಿದಾತ್ಮ ವಿಕ್ವಚಿತರು, ಮುಂದೆ ಬರೋರು ಹಿಂದೆ ಬೆಳೆದಿದ್ದವರು ಇವಾಗಿರೋರು ಯಾರೂ ಪ್ರಶ್ನೆ ಮಾಡಬಾರ್ದು ಅಂಥದ್ದೊಂದು ಗ್ರಂಥರಾಶಿಯನ್ನು ರಚನೆ ಮಾಡಿ ಅಂತ ಆಚಾರ್ಯರು ಹೇಳಿದ್ರು ಅಂತ. ಆಚಾರ್ಯರು ಅಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂತ ನಾವು ಗ್ರಂಥಗಳನ್ನು ಓದ್ತೀವಿ. ಆದರೆ ನಾನು ಹೇಳಿದಾಗೆ, ಎಲ್ಲಿವರೆಗೂ ನೀವು ಒಂದು ತುಂಬ ಜ್ವಲಂತವಾದ ಬರ್ನಿಂಗ್ ಆದ ಫಿಲಾಸಾಫಿಕಲ್ ಕ್ವೆಶ್ಚನ್ ಅನ್ನು ಇಟ್ಕೊಂಡು ಅದಕ್ಕೆ ಬೇರೆ ಎಲ್ಲೂ ಉತ್ತರ ಕಾಣದೆ ಬಹಳ ಒದ್ದಾಡಿ ಆಚಾರ್ಯ ಗ್ರಂಥಗಳನ್ನು ನೋಡಿ ಅಲ್ಲಿ ಅದಕ್ಕೆ ಉತ್ತರ ಸಿಗೋದಿಲ್ವಲ್ಲ, ಅಲ್ಲಿವರೆಗೂ ಅದರ ಮಹತ್ವ ಏನು ಅಂತ ಗೊತ್ತಾಗೋದಿಲ್ಲ. ಹಾಗೆ ಇಷ್ಟು ಪೀಠಿಕೆಯಿಂದ ನಾನು ಒಂದು 2-3 ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಟೆಕ್ನಿಕಲಿ ಡೀಪ್ ಅಂತ ಅನ್ಸಿದ್ರು ವಿಷಯಗಳನ್ನು ಹೇಳೋ ಪ್ರಯತ್ನ ಪಡ್ತೇನೆ. ಒಂದು ಬಹಳ ಜನರ ಮನಸ್ಸಲ್ಲಿ ಬರುವಂಥ ಪ್ರಶ್ನೆ ಅಂದರೆ, ಯಾರು ಆಸ್ತಿಕ ಜನಗಳು ಅಂತಿದ್ದಾರೆ ಪ್ರಪಂಚದಲ್ಲಿ, ಅವರು ಎಲ್ಲರ ಬುದ್ಧಿಯಲ್ಲಿ ಬರುವಂಥ ಪ್ರಶ್ನೆ, ದೇವರನ್ನ ನೀವು ಸರ್ವಶಕ್ತ ಅಂತ ಹೇಳ್ತೀರಿ, ದೇವರನ್ನ ಸರ್ವಶಕ್ತ ಅಂತ ಹೇಳ್ತೀರಿ, ಜೀವನೆಲ್ಲ ದೇವರ ಅಧೀನದಲ್ಲಿದ್ದೀನಿ ಅಂತ ಹೇಳಿ, ಜಗತ್ತೆಲ್ಲ ಭಗವಂತನ ಅಧೀನದಲ್ಲಿದೆ ಅಂತ ಹೇಳ್ತೀರಿ. ಹಾಗಿದ್ಮೇಲೆ ಜಗತ್ತಲ್ಲಿ ದುಃಖ ಯಾಕಿದೆ ಅಲ್ವಾ? ಇದನ್ನ ವೆಸ್ಟರ್ನ್ ಫಿಲಾಸಫರ್ಸ್ ಪ್ರಾಬ್ಲಮ್ ಆಫ್ ಈವಿಲ್ ಅಂತ ಕರೆದು, ಆಯ್ತಾ? ಅಂದ್ರೆ ಇದು ಸ್ವಲ್ಪ ಐತಿಹಾಸಿಕವಾಗಿ ನೀವು ನೋಡಿದ್ರೆ, ಅಲ್ಲಿ ಸೆಮ್ಯಾಂಟಿಕ್ ರಿಲಿಜನ್ಸ್ ಎಲ್ಲ ತುಂಬಾ ದೇವರು ಅಂತ ಹೇಳೋರು ಯಾರು ದೇವ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅಥವಾ ಯಾರು ನಿರಾಕರಣೆ ಮಾಡುವಂತ ಪ್ರಯತ್ನ ಮಾಡ್ಬಿಟ್ರೆ ಅವ್ರನ್ನ ಸುಡೋದು ಮಾಡೋದು ಇಂಥದ್ದೆಲ್ಲ ಕೆಲಸ ಮಾಡ್ತಿದ್ರು. ಈ ತತ್ವಶಾಸ್ತ್ರದ ಒಂದಿಷ್ಟು ಜನ ಬಂದು ಇಂಥ ಪ್ರಬಲವಾದ ಪ್ರಶ್ನೆಗಳನ್ನು ಕೇಳಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲ, ನಿಮ್ಮ ದೇವರೊಬ್ಬ ಇದ್ದಾರೆ, ದೇವರು ಸೃಷ್ಟಿ ಮಾಡ್ತಾನೆ ನೀವು ಹೇಳ್ತೀರಿ. ಒಬ್ಬ ದೇವರು ಹುಟ್ಟುತ್ತಾನೆ, ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವಂತ ಒಂದು ಮಗುವನ್ನು ಸೃಷ್ಟಿ ಮಾಡಕ್ಕೆ ಸಾಧ್ಯ. ಎ ಗಾಡ್ cannot be simultaneously all powerful and kind. He or she should be either kind and not capable, incapable, or he or she should be all powerful but not kind, very cruel. ಅಲ್ವಾ? ಯೋಚನೆ ಮಾಡಿ, ದೇವರು ಸರ್ವಶಕ್ತನಾಗಿದ್ದರೆ, ಸರ್ವಶಕ್ತನಾಗಿರುವಂಥ ದೇವರು ಪ್ರಪಂಚದಲ್ಲಿ ಸರ್ವಶಕ್ತನಾಗಿದ್ದಾನೆ, ಎಲ್ಲ ಪ್ರಪಂಚ ಅವನ ಅಧೀನದಲ್ಲಿ ಇದೆಯಂತೆ.
ಆಗಿಂದಲೂ ಪ್ರಪಂಚದಲ್ಲಿ ಜೀವನ ದುಃಖ ಪಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರಂತೆ. ಇದು ಎಂಥ ದೇವರು ಇವನು? ಈಗ ನಾವೇ ಈಗ ನಮ್ಮ ಮಕ್ಕಳು ಇರ್ತಾರೆ ಅಥವಾ ಇನ್ಯಾರೋ ಇರ್ತಾರೆ, ಅವ್ರು ಯಾರಾದ್ರೂ ದುಃಖ ಪಟ್ಟರೆ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತೀವ? ಇದು ನಾವೇ ಹೀಗೆ ಮಾಡೋದಿಲ್ಲ, ಲೋಕದ ಜನನೇ ಹೀಗೆ ಮಾಡೋದಿಲ್ಲ ಅಂತ ಆದರೆ ಸರ್ವಶಕ್ತ ಅಂತ ಹೇಳ್ತೀರಿ, ಅನಂತ ಕರುಣಾಪೂರ್ಣ ಅಂತ ಹೇಳ್ತೀರಿ, ಆಲ್ ಕೈಂಡ್, ಆಲ್ ಕೇಪಬಲ್, ಅದು ಆಮ್ನಿಪೊಟೆಂಟ್ ಆದ ದೇವರು ಜಗತ್ತಲ್ಲಿ ಇಷ್ಟು ದುಃಖ ಇದೆ, ಇಷ್ಟು ರೋಗಾದಿಗಳಿದೆ, ಇದನ್ನ ನೋಡ್ಕೊಂಡು ಸುಮ್ಮನೆ ಕೂತಿರಕ್ಕೆ ಸಾಧ್ಯನಾ? ಹುಟ್ಟಿರೋ ಮಕ್ಕಳಿಗೆ ರೋಗ ಬರುವಂತ ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ ದೇವರು? ಸೊ ದಿಸ್ ದೇ ಕಾಲ್ಡ್, ಇದನ್ನ ಅವರು ಪ್ರಾಬ್ಲಮ್ ಆಫ್ ಈವಿಲ್ ಅಂತ ಕರೆದು. ಈ ಪ್ರಪಂಚದಲ್ಲಿ ದೇವರು ಅಂತಿದ್ರೆ ಈವಿಲ್ ಇರಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ನೀವು ಏನೋ ಸುಮ್ಮನೆ ಏನೋ ಕತೆ ಕಟ್ಟಿದ್ದೀರಾ ದೇವರು ಇದು ಅಂತೆಲ್ಲ, ಯಾವ ದೇವರು ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಇನ್ನೊಬ್ಬರೆಲ್ಲ ಏನು ಹೇಳ್ತೀವಿ, ನೋಡಪ್ಪ ನೀನು ದೇವರನ್ನ ಗುರುಗಳನ್ನ ಆಶ್ರಯಿಸ್ಬೇಕು, ದೇವರನ್ನ ಗುರುಗಳನ್ನ ಆಶ್ರಯಿಸಿದ್ರೆ ನಿಮಗೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದು ಅಂದ್ರೆ ಏನು? ತತ್ತತ್ ಕಾಲದಲ್ಲಿ ಏನೇನೋ ಅದು ನಿಮಗೆ ಈ ಎಕ್ಸಾಮ್ ರ್ಯಾಂಕ್ ಬರುತ್ತೋ ಇನ್ನೇನೋ ಆಗುತ್ತೋ ವಾಟೆವರ್ ಏನೋ ಆಗುತ್ತೆ. ದೇವರನ್ನ ನೀವು ಆಶ್ರಯಿಸಲಿಲ್ಲ ಅಂದ್ರೆ ನಿಮಗಾಗಲ್ಲ. ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇರುವಂತ ಯಾವುದೇ ಒಬ್ಬ ಹುಡುಗ ಆದರೂ ಥಟ್ ಅಂತ ಪ್ರಶ್ನೆ ಕೇಳ್ತಾನೆ. ಅಲ್ಲ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ದೇವ್ರ ಬಗ್ಗೆ ಏನೂ ಮಾಡೋದಿಲ್ಲ, ಆದರೆ ಅವನು ಈಸ್ ಡೂಯಿಂಗ್ ವೆರಿ ವೆಲ್, ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನೆ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೇನೂ ಬರ್ತಾ ಇಲ್ಲ. ಅನ್ವಯ ವಿಚಾರ ಕರೀತಾರೆ ಶಾಸ್ತ್ರದಲ್ಲಿ, ಲಾಜಿಕಲ್ ಫ್ಯಾಲಸಿ. ಅಂದ್ರೆ ನೀವೇನೋ ಒಂದು ದೇವರ ಸ್ತೋತ್ರವನ್ನು ಹೇಳೋ ನಿನಗೆ ಒಳ್ಳೇದಾಗುತ್ತೆ ಅಂತಂದ್ರೆ, ಸ್ತೋತ್ರವನ್ನು ಹೇಳ್ತೀನಿ ನಮ್ಗೆ ಒಳ್ಳೇದಾಗ್ತಿಲ್ಲ, ಸ್ತೋತ್ರವನ್ನು ಹೇಳ್ತಾ ಇಲ್ಲ ಅವನು ಒಳ್ಳೇದಾಗ್ತಾ ಇದೆ, ನಾನು ಯಾಕೆ ಸ್ತೋತ್ರವನ್ನು ಹೇಳಬೇಕು ಅನ್ನೋ ಪ್ರಶ್ನೆಯನ್ನು ಕೇಳೋದಿಲ್ವಾ? ತುಂಬಾ ವೆರಿ ವೆರಿ ಲಾಜಿಕಲ್ ಪ್ರಶ್ನೆ. ನಾವು ಸುಮ್ಮನೆ ಕೂತ್ಕೊಂಡು ಬೈತೀವಿ. ಆಯ್ತಾ? ಇದು ದಿಸ್ ಇಸ್ ಕಾಲ್ಡ್ ದಿ ಪ್ರಾಬ್ಲಮ್ ಆಫ್ ನಾನ್ ಕಾಸೇಷನ್. ನೀವು ಏನೋ ಒಂದು ಮಾಡು ಅಂತ ಹೇಳ್ತೀರಿ, ಅದರಿಂದ ಇದು ಫಲ ಬರುತ್ತೆ ಅಂತ ಹೇಳ್ತೀರಿ, ಆ ಫಲ ಆಗ್ತಾ ಇಲ್ಲ. ಅದು ಮಾಡದೇ ಇದ್ರೂ ಆ ಫಲ ಆಗ್ತಾ ಇದೆ, ಹಾಗಿದ್ಮೇಲೆ ಇದು ಮಾಡೋದ್ರಿಂದ ಈ ಫಲ ಬರುತ್ತೆ ಅಂತ ನೀವು ಹೇಳಿರುವಂಥದ್ದು ಸರಿ ಇಲ್ಲ. ಪ್ರಾಬ್ಲಮ್ ಆಫ್ ನಾನ್ ಕಾಸೇಷನ್. ಇಂಥ ಬೇಕಾದಷ್ಟು ಪ್ರಶ್ನೆಗಳಿವೆ. ಪ್ರಾಬ್ಲಮ್ ಆಫ್ ಈವಿಲ್, ಪ್ರಾಬ್ಲಮ್ ಆಫ್ ನಾನ್ ಕಾಸೇಷನ್. ಆಯ್ತಾ? ಇದಕ್ಕೆಲ್ಲ ನಾವು ಉತ್ತರ ಕೊಡೋವರೆಗೂ ದೇವರು ಅನ್ನೋ ಪದಾರ್ಥವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇಂಥದ್ದು ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಇದೆ. ಬರ್ಟನ್ ರಸಲ್ ಅವನ ದೇವ್ರ ಬಗ್ಗೆ ಅನಲೈಸ್ ಮಾಡ್ತಾ ಒಂದು 50 ಲಿಸ್ಟ್ ಕೊಡ್ತಾನೆ. ಇದು ನಿಮ್ಮ ದೇವ್ರು ಇದ್ದಿದ್ರೆ ಇದಾಗಬಾರ್ದಿತ್ತು. ನಿಮಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಆಚಾರ್ಯರ ಸಿದ್ಧಾಂತದಲ್ಲಿ ತುಂಬಾ ಸಮರ್ಪಕವಾದ ಉತ್ತರಗಳಿವೆ. ಆದ್ರಿಂದ ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಒಂದು ಫಿಲಾಸಫಿಯನ್ನ ಬಿಲ್ಡ್ ಮಾಡ್ಬೇಕಾದ್ರೆ, ತತ್ವಶಾಸ್ತ್ರವನ್ನು ಬಿಲ್ಡ್ ಮಾಡ್ಬೇಕಾದ್ರೆ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಇರಬಾರ್ದು. ಅಂದ್ರೆ ನೀವೇ ದೇವರನ್ನ ಸರ್ವಶಕ್ತ ಅಂತ ಅಂಗೀಕಾರ ಮಾಡಿ, ನೀವೇ ದೇವರನ್ನ ಬಹಳ ಕರುಣಾಪೂರ್ಣ ಅಂತ ಅಂಗೀಕಾರ ಮಾಡಿ, ಅದೆರಡಕ್ಕೂ ಪರಸ್ಪರವಾದ ವಿರೋಧ ಬರಬಾರ್ದು ಅಲ್ವಾ? ನೀವೊಂದು ಫಿಲಾಸಫಿ ಕಟ್ಟಿ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನೀವು ಬಿಲ್ಡ್ ಮಾಡೋ ಫಿಲಾಸಫಿಯಲ್ಲಿ ಆಂತರಿಕವಾದ ಪರಸ್ಪರ ವೈರುಧ್ಯ ಇರಬಾರ್ದು. ಆಂತರಿಕವಾದ ಪರಸ್ಪರ ವೈರುಧ್ಯ ಇಲ್ಲೇ ಇರುವಂತಹ ಒಂದು ತತ್ವಶಾಸ್ತ್ರವನ್ನ ಬಿಲ್ಡ್ ಮಾಡಬೇಕು. ಇದನ್ನ ಮಧ್ವಾಚಾರ ಮಾಡೋದು. ನೀವು ಬೇರೆ ಯಾವುದೇ ತತ್ವಶಾಸ್ತ್ರವನ್ನು ನೀವು ನೋಡಿದ್ರು ಅದರಲ್ಲಿ ಗ್ಯಾಪ್ಸ್ ಇವೆ. ಅಂದ್ರೆ ಏನೋ ಒಂದು ಪ್ರಶ್ನೆಯನ್ನು, ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ಇಟ್ ವಿಲ್ ಫಾಲ್ ಥ್ರೂ. ಅಂದ್ರೆ ಅದು ಒಂದು ಅಂತರಂಗವಾದ ವಿರೋಧಕ್ಕೆ ಅದು ಲೀಡ್ ಆಗ್ಬಿಡುತ್ತೆ. ಆಚಾರ್ಯರ ಸಿದ್ಧಾಂತದಲ್ಲಿ ಆ ರೀತಿಯ ಗ್ಯಾಪ್ಗಳಿಲ್ಲ. ಈ ದೃಷ್ಟಿಯಿಂದ ಮಧ್ವಾಚಾರ್ಯ ಸಿದ್ಧಾಂತವನ್ನು ಕಂಪ್ಲೀಟ್ ಸಿದ್ಧಾಂತ ಅಂತ ನಾನು ಹೇಳ್ತೇನೆ. ಉದಾಹರಣೆಗೋಸ್ಕರ ಈ ವಿಷಯವನ್ನು ತಗೊಳ್ಳೋಣ. ಅಂದ್ರೆ ದೇವರು ಸರ್ವಶಕ್ತನಾಗಿ ಕರುಣಾಪೂರ್ಣನಾಗಿದ್ದರೆ ಪ್ರಪಂಚದಲ್ಲಿ ಯಾಕೆ ದುಃಖ ಇದೆ ಅಂತ ಗಮನಿಸಿ. ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಹೇಳ್ತಾ ಅವ್ರು ಹೇಳುವಂತ ಮೊದಲನೇ ವಿಷಯ ಏನು ಅಂತಂದ್ರೆ, ದೇವರು ನಮ್ಗೆ ಯಾರಿಗೂ ಸೃಷ್ಟಿ ಮಾಡಲಿಲ್ಲ.
ಇದು ಮೊದಲನೇ ವಿಷಯ. ಮತ್ತೆ ನಾವು ದೇವರು ಎಲ್ಲರಿಗೂ ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತೀವಲ್ಲ, ಅವನು ಸೃಷ್ಟಿ ಅಂದ್ರೆ ಏನೋ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಚಾರ. ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಧನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತನ್ನೋದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡುವಂತಹ ಮೊದಲನೇ ಉಪದೇಶ, ಮೊದಲನೇ ಪ್ರಮೇಯ. ಏನು ಅಂತಂದ್ರೆ, ನಮ್ಮ ಸಿದ್ಧಾಂತದಲ್ಲಿ ಬಹಳ ಜನಕ್ಕೆ ಆಶ್ಚರ್ಯ ಅಂತ ಅನಿಸ್ಬೋದು, ದೇವರು ನಮ್ಮ ಯಾರನ್ನೂ ಸೃಷ್ಟಿ ಮಾಡೋದಿಲ್ಲ. ಅಂದ್ರೆ ಏನರ್ಥ ಅಂತಂದ್ರೆ, ದೇವರನ್ನು ಯಾರು ಸೃಷ್ಟಿ ಮಾಡೋರು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಇನ್ನೊಂದು ಆರ್ಗ್ಯುಮೆಂಟ್ ಏನು ಅಂದ್ರೆ, ರಜಲ್ಲಿನ ಎಷ್ಟೋ ಪ್ರಶ್ನೆಗಳಲ್ಲಿ ಅಲ್ಲ ನಮ್ಮನ್ನು ದೇವರು ಸೃಷ್ಟಿ ಮಾಡ್ದ, ಅದು ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತಾರೆ, ಫಾದರ್ ಆರ್ಗ್ಯುಮೆಂಟ್ ಅಂತ. ಅಂದ್ರೆ ದೇವರು ನಮ್ಸೋರು, ಹಿಂಗ್ ನೋಡಪ್ಪ, ನನಗೆ ಯಾರಿದ್ದಾರೆ ಒಬ್ಬ ತಂದೆ, ನನ್ನ ತಂದೆ ಅಂತ ನಾನು ಹುಟ್ಟಿದೆ, ಅವರು ಯಾರಿಂದ ಹುಟ್ಟಿದ್ರು, ಅವ್ರವ್ರ ತಂದೆ ಅಂತ ಹುಟ್ಟಿದ್ರು. ಹೀಗೆ ಹೋಗ್ತಾ ಇದ್ರೆ ಯಾರೋ ಒಬ್ಬ ಇರ್ಬೇಕಲ್ಲ, ಒಬ್ಬ ಎಲ್ಲೋ ಒಂದ್ ಕಡೆ ಪರಂಪರಾ ಅಂತ್ಯ ಆಗ್ಬೇಕಲ್ಲ, ಆ ಅಂತ್ಯ ಎಲ್ಲಾಗುತ್ತಲ್ಲ ಅವನನ್ನೇ ದೇವರು ಅಂತ ಕರಿತೀವಿ ಅಂತ. ತುಂಬಾ ಸುಲಭವಾದ ಪ್ರಶ್ನೆ, ಆ ದೇವರನ್ನ ಯಾರು ಹುಟ್ಟಿಸೋದು ಅಂತ. ಅದಕ್ಕೆ ಉತ್ತರ ಕೊಡಲ್ಲ, ಬೈತಾರೆ. ಆ ಪ್ರಶ್ನೆಯನ್ನು ಕೇಳಿದ್ರೆ ಯು ಶುಡ್ ನಾಟ್ ಆಸ್ಕ್ ದಟ್ ಕ್ವೆಶ್ಚನ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸಿದ್ಧಾಂತದಲ್ಲಿ ಯಾವ ಜೀವನನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಇದು ತಿಳ್ಕೋಬೇಕಾದಂತಹ ಮೊದಲನೇ ಪ್ರಮೇಯ. ಜೀವರು ಅಂದ್ರೆ ನಮ್ಮ ನಿಮ್ಮಂಥವ್ರು ಯಾರು ಸೃಷ್ಟರಲ್ಲ, ಆಯ್ತಾ? ಮತ್ತೆ ಸೃಷ್ಟಿ, ನಮ್ಮನ್ನು ದೇವರು ಸೃಷ್ಟಿ ಮಾಡ್ದ ಅನ್ನೋ ಶಬ್ದಗಳನ್ನ ಹೇಳ್ತೀವಲ್ಲ, ಹಾಗಂದ್ರೆ ಏನು ಅಂತಂದ್ರೆ, ಸೃಷ್ಟಿ ಅನ್ನೋ ಶಬ್ದಕ್ಕೆ ದೇಹ ಪ್ರಾಪ್ತಿ ಅಂತ ಅರ್ಥ, ಆಯ್ತಾ? ಏನ್ ಮಾಡ್ತಾರೆ ದೇವರು ಅಂತಂದ್ರೆ, ನಾವು ಏನು ಇವಾಗ ಆಪರೇಟ್ ಮಾಡ್ತೀವಲ್ಲ ಪಾಂಚಭೌತಿಕವಾದ ಶರೀರ, ಈ ಪಾಂಚಭೌತಿಕವಾದ ಶರೀರದ ಸಂಬಂಧವನ್ನ ಜೀವನಿಗೆ ಏರ್ಪಾಡು ಮಾಡ್ತಾನೆ. ಇದು ಸೃಷ್ಟಿ ಅಂತ. ಆದ್ರಿಂದ ದೇವರು ಜೀವನನ್ನ ಸೃಷ್ಟಿನೇ ಮಾಡಲಿಲ್ಲ, ಆಯ್ತಾ? ಆಯ್ತು, ದೇವರು ಜೀವನ ಸೃಷ್ಟಿ ಮಾಡೋದು ಬೇಡ. ಸೃಷ್ಟಿ ಮಾಡದೇ ಇರೋದಕ್ಕೂ ನಾನು ಕೇಳಿರುವಂತ ಪ್ರಾಬ್ಲಮ್ ಆಫ್ ಈವಿಲ್ ಪ್ರಶ್ನೆಗೂ ಏನ್ ಸಂಬಂಧ? ನಾವು ಯಾವ ಪ್ರಶ್ನೆಯನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದೀವಿ? ದೇವರಿಗೆ ಶಕ್ತಿ ಇದ್ರೆ, ಸರ್ವಶಕ್ತನಾಗಿದ್ರೆ ಪ್ರಪಂಚದಲ್ಲಿ ದುಃಖ ಯಾಕಿದೆ ಅನ್ನೋ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವ, ಹೌದಾ? ನೀವೇನ್ ಹೇಳಿದ್ರಿ, ದೇವ್ರ ಜೀವನ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿ. ದೇವರ ಜೀವನ ಸೃಷ್ಟಿ ಮಾಡಲಿಲ್ಲ ಅನ್ನೋದಕ್ಕೂ ಪ್ರಪಂಚದಲ್ಲಿ ದುಃಖ ಯಾಕಿದೆ ಅನ್ನೋ ಪ್ರಶ್ನೆಗೂ ಏನ್ ಸಂಬಂಧ ಅಂತ ಬರೋಣ. ಮೊದಲು ತಿಳ್ಕೋಬೇಕಾದಂತಹ ಫಂಡಮೆಂಟಲ್ ಬೆಡ್ ರಾಕ್ ಆದ ಪ್ರಮೇಯ ಏನು ಅಂತಂದ್ರೆ, ಜೀವರು ಸೃಷ್ಟರಲ್ಲ, ಯಾವ ಜೀವರು ಸೃಷ್ಟರಲ್ಲ, ಆಯ್ತಾ? ಯಾವ ಜೀವರು ಸೃಷ್ಟರಲ್ಲ ಅಂತ ಹೇಳಿದ್ಮೇಲೆ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ದೇಹ ಸಂಬಂಧವನ್ನು ಉಂಟು ಮಾಡ್ತಾನೆ. ದೇಹ ಸಂಬಂಧವನ್ನು ಯಾಕೆ ಉಂಟು ಮಾಡ್ತಾನೆ? ಏನು ಬೇರೆ ಕೆಲಸ ಇಲ್ವಾ ದೇವರಿಗೆ? ಸುಮ್ಮನೆ ದೇಹ ಸಂಬಂಧವನ್ನು ಉಂಟು ಮಾಡೋದಕ್ಕೆ ಏನು ಕೆಲಸ ಇಲ್ವಾ ಅಂತಂದ್ರೆ, ಆಚಾರ್ಯರು ಹೇಳ್ತಾರೆ, ಭೂತ್ಯೈ ವಿಜಾಶಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ನೋಡಿ, ನೀವು ದೇವರ ಮಾಡಸ್ ಆಪರೆಂಡಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯ. ನೀವು ಈ ಶಬ್ದ ಕೇಳಿದ್ರೆ ಮಾಡಸ್ ಆಪರೆಂಡಿ ಅಂದ್ರೆ ಮೋಡ್ ಆಫ್ ಆಪರೇಷನ್ ಅಂತ. ದೇವ್ರು ಹೇಗೆ ಕೆಲಸ ಮಾಡ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ಈಗ ಜೀವರು ಸೃಷ್ಟರಲ್ಲ ಅಂತ ಹೇಳಿದ್ರಿ ಅಲ್ವಾ, ಇದು ಸ್ವಲ್ಪ ನಾ ಹೇಳ್ದಂಗೆ ಸ್ವಲ್ಪ ಟೆಕ್ನಿಕಲಿ ಡೀಪ್ ಅಂತ ಅನ್ನಿಸ್ಬೋದು. ಆದ್ರೆ ಆಚಾರ್ಯರ ಅದು ಯಾವವರೆಗೂ ನೀವು ಆ ಡೆಪ್ತ್ ಹೋಗೋದಿಲ್ಲ, ಅಲ್ಲಿವರೆಗೂ ಅದರಲ್ಲಿರುವಂತ ರತ್ನಗಳು ಸಿಗೋದಿಲ್ಲ. ಆಚಾರ್ಯರ ಸಿದ್ಧಾಂತ ಅನ್ನೋ ಸಾಗರದಲ್ಲಿ ನೋಡಿ, ನಮ್ಮ ಸಿದ್ಧಾಂತದ ಪ್ರಕಾರ, ಆಚಾರ್ಯ ಸಿದ್ಧಾಂತದ ಮತ್ತೊಂದು ಪ್ರಮೇಯ ಏನು ಅಂತಂದ್ರೆ, ಜೀವರು ಸ್ವಾಭಾವಿಕವಾಗಿ ಆನಂದ ರೂಪರು ಅಂತ. ನೀವೊಂದು ಶಬ್ದ ಕೇಳಿರ್ತೀರಿ, ಬಿಂಬ ಪ್ರತಿಬಿಂಬ ಭಾವ ಅಂತ ಅಲ್ವಾ? ಭಗವಂತನ ಪ್ರತಿಬಿಂಬರು ಜೀವರು. ಹಾಗಂದ್ರೆ ಏನು ಅಂತಂದ್ರೆ, ಪ್ರತಿಯೊಬ್ಬ ಜೀವರು ಸ್ವಾಭಾವಿಕವಾಗಿ ಅಂದ್ರೆ ಬೈ ನೇಚರ್ ಆನಂದ ರೂಪ ಅಂತ. ಏನು ಹಂಗಂದ್ರೆ ಅರ್ಥ, ಸ್ವಲ್ಪ ಅದನ್ನ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಾವೆಲ್ರಿಗೂ ಸುಖ ಅಂದ್ರೆ ಏನು ಅಂತ ಅರ್ಥ ಆಗುತ್ತಲ್ವಾ? ಅಂದ್ರೆ ಆನಂದ ಅಂದ್ರೆ ಏನು ಅಂತ ನಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ. ಅಂದ್ರೆ ಏನೋ ಸೋರ್ಸಸ್ ಆಫ್ ಆನಂದ ಬೇರೆ ಇರ್ಬೋದು. ಅಂದ್ರೆ ಒಬ್ಬರಿಗೆ ಏನೋ ತಿಂದ್ರೆ ಆನಂದ ಆಗ್ಬೋದು, ಇನ್ನೊಬ್ರಿಗೆ ಇನ್ನೇನೋ ಮಾಡಿದ್ರೆ ಆನಂದ ಆಗ್ಬೋದು. ಆದ್ರೆ ಆನಂದದ ಅನುಭವ ಆಗುತ್ತಲ್ಲ, ದಿ ಸ್ಟೇಟ್ ಆಫ್ ಬ್ಲಿಸ್ ಅಥವಾ ಹ್ಯಾಪಿನೆಸ್ ಅಂತ ಹೇಳ್ತೀವಲ್ಲ, ಅದೇನೋ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಏನೋ ಯಾವ್ಯಾವುದೋ ಸೋರ್ಸ್ ಇಂದ ಹ್ಯಾಪಿನೆಸ್ ಬರ್ತಾ ಇರುತ್ತೆ, ಯಾವ್ಯಾವುದೋ ಮೂಲದಿಂದ ಆನಂದ ಬರ್ತಾ ಇರುತ್ತೆ. ಆದ್ರೆ
ನಾವೆಲ್ರಿಗೂ ಆನಂದ ಅಂದ್ರೆ ಏನು ಅಂತ ಗೊತ್ತಿದೆ. ಆಚಾರ್ಯರು ಹೇಳಿದ್ರು ನೋಡಿ, ನಾನು ನಾನು ಅಂತ ಒಂದು ಶಬ್ದವನ್ನು ನಾವು ಬಳಸ್ತೀವಲ್ಲ, ಅಂದ್ರೆ ನಾನು ನಾನು ಅಂತ. ಏನದು ನಾನು ಅಂದ್ರೆ? ನಾನು ಅಂದ್ರೆ ಏನು ಅಂದ್ರೆ ಅಹಮಿತ್ಯೇವ ಯೋ ವೇದ್ಯ ಸಜೀವ ಇತಿ ಕೀರ್ತಿತ. ನೀವು ಯಾವುದನ್ನ ನಾನು ಅಂತ ನೀವು ಪಾಯಿಂಟ್ ಔಟ್ ಮಾಡ್ತೀರಲ್ಲ, ಆ ಪದಾರ್ಥವನ್ನೇ ಜೀವ ಅಂತ ಕರಿತೀವಿ. ಇದು ಯಾವುದೋ ಯು ಆರ್ ರೆಫರಿಂಗ್ ಟು ಸಮಥಿಂಗ್ ಆಸ್ ನಾನು ಅಲ್ವಾ. ಇದು ಪುಸ್ತಕ ಅಂತ ಹೇಳಿದ್ರೆ ಈ ಪದಾರ್ಥವನ್ನು ನಾವು ತೋರಿಸಿ ಹೇಳ್ತೀವಿ. ಅದೇ ರೀತಿ ನಾನು ಅಂತ ನಾವು ಶಬ್ದವನ್ನು ಪ್ರಯೋಗ ಮಾಡುವುದು ಯಾರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಂದ್ರೆ ಜೀವನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು. ಆ ನಾನು ಅನ್ನೋ ಜ್ಞಾನಕ್ಕೆ ವಿಷಯನಾದಂತಹ ಜೀವ ಯಾರಿದ್ದಾನೆ, ಅವನು ಅಥವಾ ಅವಳು ಸ್ವಾಭಾವಿಕವಾಗಿ ಆನಂದ ರೂಪ ಅವರು ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ರೆ ಜೀವರೇ ಆನಂದ. ಈಗ ಅದಕ್ಕೊಂದು ಉದಾಹರಣೆ ಕೊಟ್ಟು ದೃಷ್ಟಾಂತ ಕೊಡಬೇಕು ಅಂತಂದ್ರೆ, ನೀವು ಒಂದು ಸಕ್ಕರೆ ಅನ್ನೋ ಪದಾರ್ಥವನ್ನು ನೋಡಿದ್ರೆ ಆ ಸಕ್ಕರೆನೇ ಸಿಹಿ ಹೇಗೋ, ಅದೇ ರೀತಿ ಜೀವರೇ ಆನಂದ ರೂಪ. ಆಯ್ತಾ? ಓ ಹೌದಾ, ಜೀವರೇ ಆನಂದ ರೂಪ ಅಂತ ಆದಾಗ ನಾವು ಇಲ್ಲಿ ಮಾಡ್ತಾ ಇರುವಂತ ಸಕಲ ಪ್ರಯತ್ನಗಳು ಏನಕ್ಕೆ, ನಮಗೆ ಸುಖ ಆಗಲಿ, ಏನೇ ಮಾಡಿ ನಾವು ಕೆಲಸಕ್ಕೆ ಹೋಗ್ಬೋದು ಮಾಡ್ಬೋದು, ಏನು ಮಾಡಿದ್ರು ನಮಗೆ ಸುಖ ಆಗಲಿ ಅನ್ನೋ 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 ಪ್ರಯತ್ನವನ್ನ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರಯತ್ನ ಮಾಡ್ತೀವಿ. ನೀವೇನು ಹೇಳ್ತಾ ಇದ್ದೀರಾ, ಅಲ್ಲಪ್ಪ ನೀನೇ ಆನಂದ ರೂಪ ಅಂತ ಹೇಳ್ತಾ ಇದ್ದೀರಾ, ಜೀವರೇ ಆನಂದ ಅಂತ ಹೇಳ್ತಾ ಇದ್ದೀರಾ, ಹಾಗಿದ್ರೆ ನಮ್ಗೆ ಯಾಕೆ ಆನಂದದ ಅನುಭವ ಬರ್ತಿಲ್ಲ ಅಂತ ಪ್ರಶ್ನೆ. ನಾವೇ ಆದಂತಹ ಆನಂದ ಅಂತ ನೀವು ಹೇಳ್ತಾ ಇದ್ದೀರ, ನೀವೇ ಆನಂದ ಆದರೆ ನಿಮ್ಮ ಸ್ವರೂಪಭೂತವಾದ ಆನಂದದ ಅನುಭವ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಅರ್ಥ ಇಲ್ಲ. ಇದಕ್ಕೆ ಆಚಾರ್ಯ ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಹೌದು ನೋಡಿ, ಜೀವರೇ ಆನಂದ ರೂಪ ಹೌದು, ಆದರೆ ಈ ಆನಂದಕ್ಕೆ ಪ್ರತಿಬಂಧಕವಾದಂತಹ ಒಂದು ಪ್ರಕೃತಿ ಅಂತನ್ನೋದು ಜೀವನ ಜೊತೆ ಸಂಬದ್ಧವಾಗೋಗಿದೆ. ಇದೊಂದು ಹೈಪೋಥೆಸಿಸ್. ಅಂದ್ರೆ ಏನು ಅಂದ್ರೆ, ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದ್ರೆ, ಒಂದು ದೀಪ ಇದೆ ಅಂತ ಇಟ್ಕೊಳ್ಳಿ. ದೀಪವನ್ನ ಯಾವುದೋ ಒಂದು ಪಾತ್ರೆಯಿಂದ ನೀವು ಬೋರ್ಲು ಹಾಕಿದ್ರೆ ದೀಪದ ಬೆಳಕು ಹೇಗೆ ಬರೋದಿಲ್ಲ, ಆ ರೀತಿ ಜೀವನ ಸ್ವರೂಪದಲ್ಲಿರುವಂತಹ ಆನಂದ ಅಂತ ಅನ್ನೋದು ಅಭಿವ್ಯಕ್ತವಾಗದೇ ಇರೋ ತರ ಮುಚ್ಚುವಂತ ಒಂದು ಪ್ರಕೃತಿ ಅನ್ನುವಂತ ಒಂದು ಸಂಬಂಧ ಜೀವನಿಗಿದೆ. ಇದು ಏನ್ ಮಾಡ್ತಾ ಇದೆ ಈ ಪ್ರಕೃತಿ ಅಂತಂದ್ರೆ, ಜೀವನ ಸ್ವರೂಪಭೂತವಾದಂತಹ ಆನಂದ ಏನಿದೆ, ಆ ಆನಂದ ಅಂತ ಅನ್ನೋದು ಜೀವನಕ್ಕೆ ತನಗೇ ಅನುಭವಕ್ಕೆ ಬರುತ್ತಿರೋ ತರ ಮಾಡ್ತಾ ಇದೆ. ಅಲ್ಲ, ಹಾಗಿದ್ರೆ ಪ್ರಕೃತಿ ಜೀವ ಒಂದಾಗಿದ್ದು ಯಾವಾಗ ಅಂದ್ರೆ, ಪ್ರಕೃತಿ ಮತ್ತೆ ಜೀವನ ಸಂಬಂಧ ಯಾವಾಗಿಂದ ಆಗಿದ್ದು ಅಂತ ಹೇಳಿದ್ರೆ, ಇದು ಅನಾದಿ ಕಾಲದಿಂದ ಇದೆ ಅಂತ ಹೇಳ್ತಾರೆ ಆಚಾರ್ಯ. ಅಂದ್ರೆ ನಿಮಗೆ ಅನಾದಿ ಅನ್ನೋ ಒಂದು ಐಡಿಯಾ ಅರ್ಥ ಆಗ್ಬೇಕು. ಅದು ಈಗ ನಾನು ಹೇಳಿದಾಗೆ ಇದು ಶಾಸ್ತ್ರೀಯವಾದ ಪ್ರಮೇಯಗಳು ಬಹಳ ಸೂಕ್ಷ್ಮವಾದ ಪ್ರಮೇಯಗಳು, ಆದರೆ ಆ ಪ್ರಮೇಯಗಳ ಜ್ಞಾನ ಆಗೋವರೆಗೂ ಶಾಸ್ತ್ರದ ಆಂತರ್ಯ ಅಂತ ಅನ್ನೋದು ಅರ್ಥ ಆಗೋದಿಲ್ಲ. ನೀವು ಸ್ವಲ್ಪ ಏನಾದರೂ ಹೈಸ್ಕೂಲಲ್ಲಿ PUC ಮ್ಯಾಥಮೆಟಿಕ್ಸ್ ಓದಿದ್ರೆ ಮೈನಸ್ ಇನ್ಫಿನಿಟಿ ಅಥವಾ ಇನ್ಫಿನಿಟಿ ನಂಬರ್ ಲೈನ್ ಅಂತ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ನಮ್ಮ ಲೈನ್ಗಳನ್ನೆಲ್ಲ ನಂಬರ್ಗಳನ್ನೆಲ್ಲ ಒಂದು ಲೈನ್ ಮೇಲೆ ಬರೋದು, 1 2 3 ಬರೋದು, ಅದು ಎಲ್ಲಿವರೆಗೂ ಹೋಗುತ್ತೆ ಸಂಖ್ಯೆಗಳು, ಅದಕ್ಕೊಂದು ಅಂತ್ಯ ಅಂತಿಲ್ಲ, ಅದನ್ನೇ ಅನಂತ ಅಂತ ಕರೆಯೋದು, ಇನ್ಫಿನಿಟಿ ಅಂತ. ನೀವು ಎಡಗಡೆ ಹೋದ್ರೆ 0ಯಿಂದ -1 -2 -3 ಅಂತ ಎಡಗಡೆ ಹೋದ್ರೆ ಅದು ಎಲ್ಲಿವರೆಗೂ ಹೋಗುತ್ತೆ, ಅದಕ್ಕೂ ಒಂದು ಅಂತ್ಯ ಇಲ್ಲ, ಅದನ್ನು ಮೈನಸ್ ಇನ್ಫಿನಿಟಿ ಅಂತ ಕರೀತಾರೆ. ಇದೇ ಐಡಿಯಾವನ್ನ ಕಾಲಕ್ಕೆ ನೀವು ಸಂಬಂಧವನ್ನು ನೋಡಿದ್ರೆ, ಕಾಲ ಅಂತನ್ನೋದು ಎಂದೋ ಒಂದು ಕಡೆ ಎಂದೋ ಒಂದ್ಸಲ ಮುಗಿಯತ್ತೆ ಅಂತಿಲ್ಲ, ಯಾವತ್ತೋ ಒಂದ್ಸಲ ಶುರು ಆಯಿತು ಅಂತಿಲ್ಲ. ಇದನ್ನೇ ಕಾಲದ ಅನಾದಿ ನಿತ್ಯತ್ವ ಅಂತ ಕರೆಯೋದು. ಅದರಿಂದ ಜೀವನಿಗೆ, ಪ್ರತಿಯೊಂದು ಜೀವನಿಗೆ ಅನಾದಿ ಕಾಲದ ಪ್ರಕೃತಿ ಸಂಬಂಧ ಅಂತ ಅನ್ನೋದಿದೆ ಅಂತ ಅನ್ನೋದು ನಮ್ಮ ಶಾಸ್ತ್ರದ ಪ್ರಮೇಯ. ಅಂದ್ರೆ ಏನ್ ಹೇಳ್ದಂಗಾಯ್ತು, ಜೀವರು ಯದ್ಯಪಿ ಸ್ವರೂಪತಃ ಆನಂದ ರೂಪರು, ಸ್ವಾಭಾವಿಕವಾದ ಸ್ವರೂಪಭೂತವಾದ ಆನಂದದ ಅನುಭವ ಆಗದೆ ಇರೋ ತರ ಪ್ರಕೃತಿ ಅಂತನ್ನೋದು ಜೀವನವನ್ನು ತಡಿತಾ ಇದೆ. ಈ ಪ್ರಕೃತಿ ಸಂಬಂಧ ಜೀವನಿಗೆ ಎಂದಾಯ್ತು ಅಂತಂದ್ರೆ ಅದು ಆಗಂತುಕ ಅಲ್ಲ. ಅದು ಅಂದ್ರೆ ಜೀವ ಇದ್ದ, ಯಾರೋ ಬಂದು ಪ್ರಕೃತಿಯನ್ನ ಬಲಾತ್ಕಾರದಿಂದ ಜೀವನ ಮೇಲೆ ಎನ್ಫೋರ್ಸ್ ಮಾಡ್ದ ಅಂತ ಅಲ್ಲ. ಅನಾದಿ ಕಾಲದಿಂದ ಪ್ರಕೃತಿಗೂ ಮತ್ತೆ ಜೀವನಗೂ ಒಂದು ಸಂಬಂಧ ಏರ್ಪಟ್ಟಿದೆ. ಇನ್ಫ್ಯಾಕ್ಟ್ ಇನ್ನೂ ಡೀಟೇಲಿಂಗ್ ಬೇಕು ಅಂತಂದ್ರೆ ಅದನ್ನೇ ಲಿಂಗದೇಹ ಅಂತ ಅನ್ನೋ ಶಬ್ದದಿಂದ ಕರೀತಾರೆ ನಮ್ಮ ಶಾಸ್ತ್ರದಲ್ಲಿ. ಬೇರೆ ವಿಷಯ, ಯಾವುದೋ ಒಂದು ಅಸ್ವಾಭಾವಿಕವಾದಂತಹ ಅಂದ್ರೆ ಜೀವನ ಸ್ವರೂಪ ಆಗದೇ ಇರುವಂತಹ ಒಂದು ಎಲಿಮೆಂಟು ಜೀವನ ಸ್ವರೂಪದಲ್ಲಿ ಅನಾದಿ ಕಾಲದಿಂದ ಸಂಬದ್ಧವಾಗೋಗಿದೆ.
ಆದ್ದರಿಂದ ಜೀವ ಅಂತನ್ನೋನು ಸ್ವರೂಪತಃ ಆನಂದ ರೂಪನಾಗಿದ್ರು ಈ ಪ್ರಕೃತಿ ಸಂಬಂಧದಿಂದ ದುಃಖದ ಅನುಭವ ಜೀವನಕ್ಕೆ ಆಗ್ತಾ ಇದೆ. ಹೇಗೆ ಒಂದು ದೀಪ ಅಂತನ್ನೋದು ಸ್ವಾಭಾವಿಕವಾಗಿ ಬೆಳಕಿನ ರೂಪ ಆದರೂ ಅದರ ಮೇಲೆ ಏನಾದರೂ ಒಂದು ಕವರ್ ಹಾಕಿದ್ರೆ ಅದಕ್ಕೂ ಒಂದು ಕತ್ತಿನ ಅನುಭವ ಹೇಗಾಗುತ್ತೆ, ಆ ರೀತಿ ಜೀವನ ಸ್ವರೂಪದಲ್ಲೇ ಆನಂದ ಇತ್ತು. ಅಂದರೆ ಜೀವನ ಸ್ವರೂಪವೇ ಆನಂದ ರೂಪ ಆದರೂ ಅನಾದಿ ಕಾಲದ ಪ್ರಕೃತಿ ಸಂಬಂಧದಿಂದ ಜೀವನಿಗೆ ದುಃಖದ ಅನುಭವ ಆಗ್ತಾ ಇದೆ. ಇದು ಆಚಾರ್ಯರು ಹೇಳುದು. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಭಗವಂತ ಸೃಷ್ಟಿ ಯಾಕೆ ಮಾಡ್ತಾನೆ? ನೀವು ನಮ್ಮ ಮೂಲಭೂತವಾದ ಪ್ರಶ್ನೆ ನೆನ್ಪಿಟ್ಕೊಂಡಿರ್ಬೇಕು. ಪ್ರಪಂಚದಲ್ಲಿ ದುಃಖ ಯಾಕಿದೆ ಅಂತ ಅಲ್ವಾ? ನೀವು ಯಾವಾಗ ಕಾರಣ ಪ್ರಶ್ನೆಯನ್ನು ಕೇಳ್ತೀರಾ ಅಂತಂದ್ರೆ, ಯಾವತ್ತೋ ಒಂದ್ಸಲ ಏನೋ ಒಂದು ಇರಲಿಲ್ಲ, ಆ ಮುಂದಿನ ಕ್ಷಣದಿಂದ ಆ ಪದಾರ್ಥ ಬಂತು ಅಂತಂದ್ರೆ ಇದಕ್ಕೇನು ಕಾರಣ ಅಂತ ಕೇಳಬೇಕು ಅಲ್ವಾ? ಅನಾದಿಯಾದಂತಹ ಪದಾರ್ಥಕ್ಕೆ ಕಾರಣವನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಜನ್ಯವೇ ಅಲ್ಲ, ಹುಟ್ಟಿದ್ದೇ ಅಲ್ಲ. ಅದು ಎಲ್ಲ ಕಾಲದಲ್ಲೂ ಇರುವಂತಹ ಒಂದು ಪದಾರ್ಥಕ್ಕೆ ಅದಕ್ಕೇನು ಕಾರಣ ಕೇಳಬೇಕಾದಿಲ್ಲ. ಅದರಿಂದ ಪ್ರಪಂಚದಲ್ಲಿ ದುಃಖ ಯಾಕಿದೆ ಅಂತಂದ್ರೆ, ಪ್ರಪಂಚದಲ್ಲಿ ಜೀವನಿದಾರಲ್ವಾ, ಈ ಎಲ್ಲ ಜೀವರಿಗೂ ಅನಾದಿ ಕಾಲದಿಂದ ಅವ್ರದೇ ಆದಂತಹ ಒಂದು ಪ್ರಕೃತಿ ಸಂಬಂಧ ಇದೆ. ಅದು ಇಂಡಿವಿಜುವಲ್ ಸೆಂಟ್ರಿಕ್. ಅಂದ್ರೆ ನನಗಿರೋ ಪ್ರಕೃತಿ ಸಂಬಂಧ ಬೇರೆ, ನಿಮಗಿರೋ ಪ್ರಕೃತಿ ಸಂಬಂಧ ಬೇರೆ. ಆದ್ರಿಂದ ಯಾವ ರೀತಿಯಾದ ಪ್ರಕೃತಿ ಸಂಬಂಧ ಅಂತನ್ನೋದು ಯಾವ ಜೀವನಿಗಿದೆ, ಆ ಜೀವನಿಗೆ ಆ ಪ್ರಕೃತಿಗೆ ಸಂಬದ್ಧವಾದಂತಹ ಸುಖ ದುಃಖಾದಿಗಳು ಆಗ್ತವೆ. ಅದರಿಂದ ನಾವು ಇವಾಗ ಅಂದರೆ ಸಂಸಾರದಲ್ಲಿ ಯಾವ ಸುಖ ದುಃಖಗಳನ್ನು ಅನುಭವ ಮಾಡ್ತೀವಲ್ಲ, ಈ ಎಲ್ಲ ಸುಖ ದುಃಖಗಳು ಪ್ರಕೃತಿ ಸಂಬಂಧದಿಂದ ಬಂದಿರುವಂಥದ್ದು ಹೊರತು ನಮ್ಮ ಸ್ವರೂಪಭೂತವಾದಲ್ಲ. ಆದ್ರಿಂದ ಇದು ದೇವರು ಕೊಟ್ಟದ್ದಲ್ಲವೇ ಅಲ್ಲ. ನಮಗಾಗ್ತಾ ಇರುವಂತಹ ದುಃಖ ಇದೆಯಲ್ಲ, ಸಾಂಸಾರಿಕ ದುಃಖ ಅಂತನ್ನೋದು, ಇದು ದೇವರು ಕೊಟ್ಟದ್ದಲ್ಲ. ತುಂಬಾ ದೊಡ್ಡ ಪ್ರಮೇಯ. ಯಾವಾಗ ಅದರಿಂದ ಏನಾಯ್ತು ನಮ್ಮ ಪ್ರಶ್ನೆ, ದೆರ್ ಇಸ್ ನೋ ಪ್ರಾಬ್ಲಮ್ ಆಫ್ ಈವಿಲ್. ಯಾಕಂದ್ರೆ ಯಾವುದೋ ಒಂದು ಮಗು ಯಾವುದೋ ಒಂದು ರೋಗಗ್ರಸ್ತವಾಗಿ ಹುಟ್ಟುತ್ತಾ ಇದೆ ಅಂತಂದ್ರೆ, ಆ ಜೀವನ ಪ್ರಕೃತಿ ಸಂಬಂಧ ಏನಿದೆ ಆ ಸಂಬಂಧಕ್ಕೆ ಅನುಗುಣವಾಗಿ ಫಲಗಳು ಬಂದಿದೆ. ಆಯ್ತಾ? ಆ ಸಂಬಂಧ ಅಂತನ್ನೋದು ಆ ಜೀವನಿಗೆ ಯಾಕಾಯ್ತು, ಯಾವಾಗಾಯ್ತು ಅಂದ್ರೆ ಆ ಪ್ರಶ್ನೆ ಇಲ್ಲ. ಯಾಕೆ ಆ ಪ್ರಶ್ನೆ ಇಲ್ಲ ಅಂದ್ರೆ, ಅನಾದಿ ಕಾಲದಿಂದ ಪ್ರತಿಯೊಬ್ಬ ಜೀವನಿಗೂ ಇಂಡಿವಿಜುವಲ್ ಆದಂತಹ ಪ್ರಕೃತಿ ಸಂಬಂಧ ಇದೆ. ಆ ಪ್ರಕೃತಿ ಸಂಬಂಧಕ್ಕೆ ಅನುಸಾರವಾಗಿ ಸುಖ ದುಃಖಗಳು ಜೀವನಕ್ಕೆ ಬರ್ತವೆ. ಏನಾಗುತ್ತೆ, ಈಗೇನು ನಾವು ಯಾವುದೋ ಒಂದು ಪ್ರಕೃತಿ ಸಂಬಂಧಕ್ಕೆ ಒಳಗಾಗಿ ಒಂದು ದೇಹವನ್ನು ಪಡಿತೀವಿ, ಆ ದೇಹದಲ್ಲಿ ಇನ್ನೇನೋ ಒಂದು ಕೆಲಸ ಮಾಡ್ತೀವಲ್ಲ, ಈಗ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ನಮ್ಮ ಯಾವುದೋ ಒಂದು ಪ್ರಕೃತಿ ಸಂಬಂಧದಿಂದ ಒಂದು ದೇಹದ ಪ್ರಾಪ್ತಿ ಆಗುತ್ತೆ. ಆ ದೇಹದಲ್ಲಿ ಮಾಡುವಂತಹ ಕರ್ಮಗಳಿಂದ ಇನ್ನೊಂದಿಷ್ಟು ಪ್ರಕೃತಿ ಸಂಬಂಧ ಅಂತ ಅನ್ನೋದು ಲಿಪ್ತವಾಗಿ ಅಂಡ್ ಇಟ್ ಬಿಕಮ್ಸ್ ಅ ಸೈಕಲ್, ಸೆಲ್ಫ್ ಫೀಡಿಂಗ್ ಸೈಕಲ್ ಆಗ್ಬಿಡುತ್ತದೆ. ಇದನ್ನೇ ಕರ್ಮಬಂಧ ಅಂತ ಕರೆಯೋದು. ಏನಾಗುತ್ತೆ, ನಾಸ್ತಿಕೃತ ಕೃತೇನ, ಒಂದು ಕರ್ಮದಿಂದ ಮತ್ತೊಂದು ಕರ್ಮ, ಇನ್ನೊಂದಿಷ್ಟು ಪ್ರಕೃತಿ ಸಂಬಂಧ, ಆ ಸಂಬಂಧದಿಂದ ಇನ್ನೊಂದಿಷ್ಟು ಪ್ರಕೃತಿ ಸಂಬಂಧ, ಅದರಿಂದ ಇನ್ನೊಂದಿಷ್ಟು ಸಂಬಂಧ, ಹೀಗೆ ಒಂದು ಪ್ರಕೃತಿ ಸಂಬಂಧದಿಂದ ಮತ್ತೊಂದು ಪ್ರಕೃತಿ ಸಂಬಂಧ ಆಗ್ತಾ ಈ ಸಂಬಂಧದ ಶೃಂಖಲೆಯಲ್ಲಿ ಸಿಲುಕಿರುವಂತಹ ಜೀವ ತನ್ನ ಕರ್ಮಕ್ಕೆ ಅನುಸಾರವಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ತಾನೆ ಅಂತನ್ನೋದು ಸಿದ್ಧಾಂತ. ಇವಾಗ ಯು ಟೆಲ್ ಮಿ ವೇರ್ ಇಸ್ ದಿ ಪ್ರಾಬ್ಲಮ್ ಆಫ್ ಈವಿಲ್? ನಿಮ್ಮ ಪ್ರಶ್ನೆ ಏನಿತ್ತು, ಇಫ್ ಗಾಡ್ ವಾಸ್ ಕೈಂಡ್ ಅಂಡ್ ಆಮ್ನಿಪೊಟೆಂಟ್, ಹೌ ಕ್ಯಾನ್ ವಿ ಕ್ರಿಯೇಟ್ ಸಂಬಡಿ ವಿತ್ ಸಾರೋ ಅಂತ ಪ್ರಶ್ನೆ ಕೇಳಿದ್ವಿ ನಾವು ಅದು ಎಲ್ಲಿ ಬ್ರೇಕ್ ಮಾಡಿದ್ವಿ? ಅವರ್ ಗಾಡ್ ಇಸ್ ಸ್ಟಿಲ್ ಕೈಂಡ್. ನಾನು ಆ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ದೇವರು ಕಾರಣನೇ ಎಲ್ಲಿ ಬಂತಿಲ್ಲಿ ಅನ್ನೋ ಪ್ರಶ್ನೆಗೆ ನಾನು ಇನ್ನೂ ಉತ್ತರ ಕೊಟ್ಟಿಲ್ಲ. ನಾನು ಅಂದರೆ ಶ್ರೀಮದಾಚಾರ್ಯ ಸಿದ್ಧಾಂತ ಅನುಸಾರವಾಗಿ ಅಲ್ಲಿಗೆ ಬರೋಣಂತೆ. ಅವರ್ ಗಾಡ್ ಇಸ್ ಸ್ಟಿಲ್ ಕೈಂಡ್, ಬಟ್ ಹೀಸ್ ಸ್ಟಿಲ್ ಆಮ್ನಿಪೊಟೆಂಟ್, ಬಟ್ ಈಸ್ ನಾಟ್ ಕ್ರೂಯಲ್. ಯಾಕೆ ಅಂತಂದ್ರೆ, ಯಾವ ಜೀವನಕ್ಕೆ ಬರ್ತಾ ಇರುವಂತಹ ಸುಖ ದುಃಖಗಳನ್ನು ದೇವರು ಇಂಪೋಸ್ ಮಾಡಿದ್ದು ಅಲ್ಲವೇ ಅಲ್ಲ. ಈ ಜೀವರು ತಮ್ಮ ತಮ್ಮ ಕರ್ಮಾನುಸಾರವಾಗಿ ತಮಗೆ ಏನು ಸುಖ ದುಃಖಗಳು ಬರ್ತಾ ಇರುತ್ತಲ್ಲ ಅದನ್ನ ತಾವೇ ತಮ್ಮ ಮೇಲೆ ಇಂಪೋಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಕನ್ವಿನ್ಸಿಂಗ್ ಆದ ಉತ್ತರ ಇದು. ಹಾಗೆ ಸರಿ ಆಯ್ತು, ಹಾಗಿದ್ರೆ ನಿಮ್ ದೇವರು ಕರುಣಾಪೂರ್ಣನ ಆಗ್ಲಿಲ್ಲ ಇವಾಗ, ಅಂದ್ರೆ ಕೈಂಡ್ ಆಗ್ಲಿಲ್ಲ ಅಂದ್ರೆ ಆಯ್ತು, ತಾನು ದುಃಖವನ್ನು ಜೀವನ ಕೊಡಲ್ಲ ನೀವೇನೋ ಹೇಳ್ಬಿಟ್ರಿ, ಆಯ್ತು.
ಕಾರುಣ್ಯ ಎಲ್ಲಿ ಬಂತು ಅಂತ ಹೇಳಿದ್ರೆ ನೋಡಿ, ಅದನ್ನು ಆಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಹೇಳ್ತಾರೆ. ಎಷ್ಟು ತುಂಬ ಚೆನ್ನಾಗಿರುವಂಥ ಐಡಿಯಾ ಇದು ಅಂತ. ಈಗ ಪ್ರಪಂಚದಲ್ಲಿ ಪ್ರವೃತ್ತಿಗಳು ಅಂದರೆ ಯಾವುದೇ ಒಂದು ಜೀವ ಪ್ರವೃತ್ತಿಯನ್ನು ಅಥವಾ ಜೀವ ಯಾವುದೇ ಒಂದು ಮನುಷ್ಯ ಅಂತ ಆಗಬೇಕಾದಿಲ್ಲ, ಯಾವುದೇ ಜೀವ ಒಂದು ಪ್ರವೃತ್ತಿಯನ್ನು ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದರೆ 4 ರೀತಿಯಾದ ಪ್ರವೃತ್ತಿಗಳಿವೆ ಅಂತ ಆಚಾರ್ಯ ಹೇಳ್ತಾರೆ. ತುಂಬ ಚೆನ್ನಾಗಿರುವಂಥ ಅನಾಲಿಸಿಸ್. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸರಿ ಇದೆ ಅಂತ ಅನ್ಸುತ್ತೆ ನೋಡಿ. ಪ್ರವೃತ್ತಿಗಳು 4 ರೀತಿಯಾಗಿವೆ. ಹೇಗೆ? ಇಲ್ಲ ಸುಖ ಪ್ರಾಪ್ತಿಗಾಗಿ ಪ್ರವೃತ್ತಿ ಮಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತೀವಿ, ಯಾಕೆ? ಅದರಿಂದ ನಮಗೇನೋ ಒಂದು ದುಡ್ಡು ಬರುತ್ತೆ, ಆ ದುಡ್ಡಿಂದ ಇನ್ನೇನೋ ಆಗುತ್ತೆ ಅಂಥದ್ದೋ ಗೊತ್ತೋ ಅಲ್ಟಿಮೇಟ್ಲಿ ನನಗೇನೋ ಒಂದು ಸುಖ ಆಗುತ್ತೆ. ಇದು ಸುಖ ಪ್ರಾಪ್ತಿಗಾಗಿ ಮಾಡೋ ಪ್ರವೃತ್ತಿಗಳು ಅಲ್ವಾ? ಇವಾಗ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಮಾತಾಡೋದ್ರಿಂದ ನನಗೊಂದು ಸುಖ ಆಗುತ್ತೆ ಅಂತ ನನಗೊಂದು ಕಲ್ಪನೆ ಇದೆ. ಅದನ್ನ ಸುಖ ಪ್ರಾಪ್ತಿಗೆ ಮಾಡೋ ಪ್ರವೃತ್ತಿ. ನೀವು ಯಾಕೆ ಕೇಳ್ತಿದ್ದೀರಿ? ಕೇಳೋದ್ರಿಂದ ಸುಖ ಆಗುತ್ತೆ ನಿಮ್ಗೆ ಅನ್ಸುತ್ತೆ, ಸುಖ ಪ್ರಾಪ್ತಿಗಾಗಿ ಮಾಡೋ ಪ್ರವೃತ್ತಿ. 2ನೇ ರೀತಿಯಾದ ಪ್ರವೃತ್ತಿ ಏನು ಅಂದರೆ ದುಃಖ ನಿವೃತ್ತಿಗೆ ಮಾಡುವಂಥ ಪ್ರವೃತ್ತಿ. ಅಂದರೆ ನಮಗೊಂದು ಮುಳ್ಳು ಚುಚ್ಚಿರುತ್ತೆ, ಆ ಮುಳ್ಳನ್ನು ಕಾಡಿನ ತೆಕ್ಕೊಳ್ತೀವಲ್ವಾ, ತೆಕ್ಕೊಳ್ಳೋದ್ರಿಂದ ನಮಗೆ ಸುಖ ಪ್ರಾಪ್ತಿ ಅಲ್ಲ, ದುಃಖದ ನಿವೃತ್ತಿ. ಏನೋ ಒಂದು ರೋಗ ಬಂದಿರುತ್ತೆ, ಒಂದು ಔಷಧಿ ತಗೊಳ್ತೀವಿ, ಆ ಪ್ರವೃತ್ತಿಯನ್ನು ಯಾಕೆ ಮಾಡ್ತೀವಿ ಅಂತಂದರೆ ಆಗ್ತಾ ಇರುವಂಥ ಒಂದು ದುಃಖದ ನಿವೃತ್ತಿಗಾಗಿ ಮಾಡುವಂಥ ಪ್ರವೃತ್ತಿ. ಅದರಿಂದ ಸುಖ ಪ್ರಾಪ್ತಿಗಾಗಿ ಮಾಡೋ ಪ್ರವೃತ್ತಿ, ದುಃಖ ನಿವೃತ್ತಿಗಾಗಿ ಮಾಡೋ ಪ್ರವೃತ್ತಿ. ಇನ್ನೊಂದು ರೀತಿ ಪ್ರವೃತ್ತಿ ಪ್ರಪಂಚದಲ್ಲಿ ಏನು ಕಂಡಿದೆ ಅಂದರೆ ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಅಂದರೆ ನೀವು ಬಹಳ ಜನ ವಯಸ್ಸಾಗಿರೋರು ಇಲ್ಲಿ, ಅಂದರೆ ಈ ಯಾವ್ದಾರೊಂದು ಈ ಫುಟ್ಬಾಲ್ ಇಂಥ ಕ್ರೀಡೆಗಳಲ್ಲಿ ಅವರು ಗೋಲ್ ಸ್ಕೋರ್ ಮಾಡಿದವ್ರು ಏನು ಮಾಡ್ತಾರೆ ನೀವು ನೋಡಿದ್ದೀರಾ? ಕುಣಿತಾರೆ, ಅವರು ಶರ್ಟ್ ಬಿಚ್ಕೊಂಡು ಓಡಾಡ್ತಾರೆ, ಇಂಥವೆಲ್ಲ ಮಾಡ್ತಾರೆ. ಇದರಿಂದ ಅವ್ರಿಗೆ ದುಃಖ ನಿವೃತ್ತಿನೂ ಆಗೋದಿಲ್ಲ, ಸುಖ ಪ್ರಾಪ್ತಿನೂ ಆಗೋದಿಲ್ಲ. ಈ ಪ್ರವೃತ್ತಿ ಇದು ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ನಗ್ತಾರಲ್ಲ, ಲಾಫ್ಟರ್, ಅದು ಸುಖದ ಉದ್ರೇಕದ ಪ್ರವೃತ್ತಿ. ಅದು ಅದರಿಂದ ಏನೂ ಆಗೋದಿಲ್ಲ. ಅದನ್ನು ಮಾಡೋದು ಯಾಕೆ ಅಂದರೆ ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಇದೇ ರೀತಿ ದುಃಖದ ಉದ್ರೇಕದಿಂದ ಪ್ರವೃತ್ತಿಗಳಿವೆ. ಜನ ಕಿರ್ಚ್ತಾರೆ, ಅಳ್ತಾರೆ, ಇದು ದುಃಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ನೀವು ಬೇಕಾದ್ರೆ ನೀವು ಬೆಳಗಿಂದ ಸಾಯಂಕಾಲದವರೆಗೂ ಮಾಡುವಂಥ ಎಲ್ಲ ಕೆಲಸಗಳನ್ನು ಸೂಕ್ಷ್ಮವಾಗಿ ಗಮನ ಮಾಡ್ತಾ ಬನ್ನಿ, ಈ 4ರಲ್ಲಿ ಯಾವುದೋ ಒಂದು ಬಕೆಟಲ್ಲಿ ಬೀಳುತ್ತೆ ಅಲ್ವಾ? ಇಲ್ಲ ದುಃಖ ನಿವೃತ್ತಿ, ಇಲ್ಲ ಸುಖ ಪ್ರಾಪ್ತಿಗೋಸ್ಕರ, ಇಲ್ಲ ಸುಖೋದ್ರೇಕದಿಂದ ಅಥವಾ ದುಃಖೋದ್ರೇಕದಿಂದ ಮಾಡುವಂಥ ಪ್ರವೃತ್ತಿಗಳು. ಭಗವಂತನಲ್ಲಿ ದುಃಖ ಇಲ್ಲ ಬೈ ಡೆಫಿನೇಷನ್, ಆಯ್ತಾ? ಆದ್ರಿಂದ ದುಃಖ ನಿವೃತ್ತಿಗೋಸ್ಕರ ಮತ್ತೆ ದುಃಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಂತ ಅನ್ನೋದು ದೇವರಲ್ಲಿ ಇಲ್ಲವೇ ಇಲ್ಲ, ಆಯ್ತಾ? ದೇವರ ಆಪ್ತ ಕಾಮ, ಅದರಿಂದ ಅವ್ರಿಗೆ ಸುಖ ಪ್ರಾಪ್ತಿ ಆಗಬೇಕು ಅಂತಿಲ್ಲ. ದೇವರು ಸುಖವಾಗಿದ್ದಾನೆ, ಅದರಿಂದ ಸುಖ ಪ್ರಾಪ್ತಿಗೋಸ್ಕರ ಮಾಡೋ ಪ್ರವೃತ್ತಿ ಇಲ್ಲ. ಮತ್ತೆ ಭಗವಂತನ ಪ್ರವೃತ್ತಿ ಏನದು ಅಂದರೆ ಇಷ್ಟೊಂದು ಸೃಷ್ಟಿಯಾದಿ ಪ್ರವೃತ್ತಿಯನ್ನು ಯಾಕೆ ಮಾಡ್ತಾನೆ ಅಂತಂದ್ರೆ ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ ಅಂತ ಹೇಳ್ತಾರೆ ಆಚಾರ್ಯ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ಉಪನಿಷತ್ತು. ಈಗ ಆಚಾರ್ಯ ಭಾಷ್ಯ ಬರಿತಾ ಭಗವಂತ ಮಾಡುವಂತಹ ಸೃಷ್ಟಿಯಾದಿ ಪ್ರವೃತ್ತಿಗಳು ಸುಖದ ಉದ್ರೇಕದಿಂದ ಮಾಡೋ ಪ್ರವೃತ್ತಿ. ಅಂದರೆ ಯಾವೊಬ್ಬ ಫುಟ್ಬಾಲ್ ಪ್ಲೇಯರ್ ಗೋಲ್ ಹೊಡೆದಾಗ ಅವನು ಕಿರ್ಚಿ ಎಲ್ಲ ಅಂದರೆ ಸೆಲೆಬ್ರೇಟ್ ಮಾಡ್ತಾನಲ್ಲ, ದೇವರು ಸೆಲೆಬ್ರೇಟ್ ಮಾಡ್ತಾ ಇರೋದಂತೆ ಸೃಷ್ಟಿಯಾದಿ ಇಂಥ ಕೆಲಸಗಳನ್ನು ಮಾಡಿ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ದೇವರು ಕಾರುಣ್ಯದ ಬಗ್ಗೆ ನಾವು ಮಾತಾಡ್ತಿದ್ವಿ. ದೇವರು ಸೆಲೆಬ್ರೇಟ್ ಹೆಂಗ್ ಮಾಡ್ಬೋದಿತ್ತು ಅಂದ್ರೆ ಏನೋ ಬೇರೆ ಮಾಡ್ಬೋದಿತ್ತು. ಅಂದ್ರೆ ಎಲ್ಲೋ ಜೀವರು ನಮ್ಮಂತ ಜೀವರು ಅನಾದಿ ಕಾಲದಿಂದ ಪ್ರಕೃತಿ ಸಂಬಂಧದ ಜೊತೆ ಒದ್ದಾಡ್ಕೊಂಡು ಎಲ್ಲೋ ಬಿದ್ದಿರ್ತೀವಿ. ನಮ್ಮ ಕಡೆ ಯಾಕೆ ನೋಡ್ಬೇಕು ದೇವರು? ಅವನಿಗೆ ನಮ್ಮನ್ನು ನೋಡದಿರೋದ್ರಿಂದ ಏನು ದುಃಖ ಇದೆಯಾ? ಅಥವಾ ನಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ನಮ್ಗೇನಾದ್ರು ಸುಖ ಇದೆಯಾ? ಭಗವಂತ ನಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ಏನು ಅವನಿಗೇನು ಸುಖ ಆಗ್ಬೇಕಾಗ್ತಿಲ್ಲ. ಸುಖದ ಉದ್ರೇಕದ ಸ್ಥಿತಿಯಲ್ಲಿ ದೇವರಿದ್ದಾನೆ. ಸುಖದ ಉದ್ರೇಕದಿಂದ ತಾನು ಮಾಡುವಂತಹ ಪ್ರವೃತ್ತಿ ಅಂತ ಅನ್ನೋದು ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಯಾಕಾಗಬೇಕು? ತನ್ಪಾಡಿಗೆ ತಾನು ಇರ್ಬೋದಲ್ಲ. ಆದರೆ ದೇವರು ಸೃಷ್ಟಿಯಾದಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಸುಖೋದ್ರೇಕದಿಂದ ಪ್ರವೃತ್ತನಾಗ್ತಾನೆ. ಯಾಕೆ? ಭೂತ್ಯೇ ನಿಜಾಶ್ರಿತ ಜನ. ಇದು ನಿಜವಾದ ಕಾರುಣ್ಯ ಅಂತಂದ್ರೆ. ಅಂದ್ರೆ ಯೋಚನೆ ಮಾಡಿ, ಏನೂ ಆಗ್ಬೇಕಾಗ್ತಿಲ್ಲ,
ಸುಖದ ಉದ್ರೇಕದಿಂದ ಮಾಡ್ತಾ ಇರುವಂತಹ ಪ್ರವೃತ್ತಿ ಅದು ಏನಾಗಿದೆ ಅಂತಂದ್ರೆ ಜೀವನ ಸ್ವರೂಪಭೂತವಾದ ಆನಂದದ ಅನುಭವ ಅಂತನ್ನೋದು ಜೀವರಿಗೆ ಆಗ್ತಾ ಇಲ್ವಲ್ಲ ಪ್ರಕೃತಿ ಸಂಬಂಧದಿಂದ. ಆ ಪ್ರಕೃತಿ ಸಂಬಂಧವನ್ನ ಪರಿಹಾರ ಮಾಡಕ್ಕೆ ಒಂದು ವೇರ್ವಿತಾಲನ್ನು ಕಲ್ಪನೆ ಮಾಡಿದಾನೆ ದೇವರು. ಅಂದ್ರೆ ಒಂದು 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 ಆಪರ್ಚುನಿಟಿಯನ್ನು ಕಲ್ಪನೆ ಮಾಡಿದಾನೆ. ಯಾಕೆ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ, ನಮ್ಮಂತ ಇಂಡಿವಿಜುವಲ್ ಜೀವನಲ್ಲಿ ಇರುವಂತಹ ಸ್ವಾಭಾವಿಕವಾದ ಸುಖದ ಅನುಭವ ಆ ಇಂಡಿವಿಜುವಲ್ ಜೀವನಿಗೆ ಆಗಲಿ ಅನ್ನೋ ಭಗವಂತನ ಇಚ್ಛೆ ಇದೆಯಲ್ಲ, ಇದು ಯಾಕೆ ಬಂತು ನಮಗೆ? ಇಫ್ ದಿಸ್ ಇಸ್ ನಾಟ್ ಕೈಂಡ್ನೆಸ್, ವಾಟ್ ಈಸ್? ಇದು ಕಾರುಣ್ಯ ಅಂತ ಅನ್ನಿಸ್ಕೊಳ್ಳಿಲ್ಲ ಅಂತಂದ್ರೆ, ಅಂದ್ರೆ ಸುಖದ ಪ್ರಾಪ್ತಿ ಇಲ್ಲ, ದುಃಖ ನಿವೃತ್ತಿ ಇಲ್ಲ, ದುಃಖೋದ್ರೇಕ ಇಲ್ಲ. ಹೀಗಿಲ್ಲದೇನು ಸುಖೋದ್ರೇಕದಿಂದ ಜೀವನ ಅನಾದಿ ಪ್ರಕೃತಿ ಸಂಬಂಧದ ಧ್ವಂಸ ಆಗಲಿ ಅನ್ನೋ ಇಚ್ಛೆಯಿಂದ ಸೃಷ್ಟಿಯಾದಿಗಳನ್ನು ಮಾಡುವಂತಹ ದೇವರು ಕರುಣಾಪೂರ್ಣ ಆಗಲಿಲ್ಲ ಅಂತಂದ್ರೆ ಇನ್ಯಾರು ಕರುಣಾಪೂರ್ಣ ಆಗಲು ಸಾಧ್ಯ? ಅಲ್ಟಿಮೇಟ್ ಡೆಫಿನೇಷನ್ ಆಫ್ ಕಾರುಣ್ಯ ಇದು. ಇದನ್ನು ಶ್ರೀಮದಾಚಾರ್ಯ ಮಾತ್ರ ಹೇಳಿದ್ದು. ಈಗ ನಮ್ಮ ಐಡಿಯಾ ಆಫ್ ದೇವರು ಹೇಗಿರುತ್ತೆ ಅಂತಂದ್ರೆ, ಸಾಂಸಾರಿಕವಾದ ಪ್ರಾಕೃತಿಕವಾದಂತಹ ದುಃಖ ಅಂತನ್ನೋದು, ಅಂದ್ರೆ ನಮ್ಗೇನೋ ಒಂದು ರೋಗ ಬಂತು, ನಾವೇನೋ ಒಂದಿಷ್ಟು ಮಾಡಿದ್ರೆ ಅದರಿಂದ ಏನೋ ಒಂದಿಷ್ಟು ಪರಿಹಾರ ಆಗುತ್ತೆ, ಇದು ದೇವರ ರೋಲ್ ಅಂತ ನಾವು ತಿಳಿದಿರ್ತೀವಿ. ಅದು ಬೀಲಿಟ್ಲಿಂಗ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ದೇವರನ್ನು ಬಹಳ ಸಣ್ಣವನ್ನಾಗಿ ಮಾಡುವಂಥದ್ದು. ಯಾಕೆ ಅಂತಂದ್ರೆ ದೇವರೇ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಪ್ರಕೃತಿ ಸಂಬಂಧದ ಭಂಗ ಆಗೋದ್ರವರೆಗೂ ನಿಮ್ಮ ಸ್ವರೂಪಭೂತವಾದಂತಹ ಆತ್ಯಂತಿಕ ಸುಖದ ಅನುಭವ ಅಂತ ಅನ್ನೋದು ಆಗೋದಿಲ್ಲ ಅಂತ ದೇವರು ಉಪದೇಶ ಮಾಡಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇನ್ನೂ ಹೆಚ್ಚೆಚ್ಚು ಪ್ರಕೃತಿ ಸಂಬಂಧ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ದೇವರಲ್ಲಿ. ಇದು ಸೆಲ್ಫ್ ಡಿಫೀಟಿಂಗ್ ಇದು ಅಲ್ವಾ? ಇದನ್ನೇ ಶಾಸ್ತ್ರಗಳು ನಾಸ್ತ್ಯಕೃತ ಕೃತೇನ ಅಂತ ಹೇಳಿದ್ದು. ಅದು ನೀವು ದೇವ್ರ ನಾಮಗಳೆಲ್ಲ ಕೇಳಿರ್ಬೋದು. ಕೆಸರಿನಿಂದ ಕೆಸರ ತೊಳೆದಂತೆ ಕರ್ಮದ ಪಥ ಅಂತ ಈ ದೃಷ್ಟಿಯಿಂದ ಹೇಳಿದ್ದು. ಅಂದ್ರೆ ನೀವು ಬೇಕಾದ್ದೇನೋ ಆತ್ಯಂತಿಕ ಸುಖ, ಅಂದ್ರೆ ಯಾವಾಗಲೂ ಸುಖ ಆಗಬೇಕು ಅಂತ, ಇದು ಪ್ರಕೃತಿಯಿಂದ ಆಗಲ್ಲ ಅಂತ ಅನ್ನೋದು ಸಿದ್ಧಾಂತ. ಯಾವ ಪ್ರಕೃತಿ ಸಂಬಂಧ ಅಂತ ಅನ್ನೋದು ನಮ್ಮ ದುಃಖಕ್ಕೆ ಕಾರಣ ಆಗಿದೆ, ಅದೇ ಪ್ರಕೃತಿ ಸಂಬಂಧವನ್ನ ಹೆಚ್ಚೆಚ್ಚು ದೇವರಲ್ಲಿ ಕೇಳಿ ಅವನಲ್ಲಿ ಕಾರುಣ್ಯ ಇಲ್ಲ ಅಂತ ಹೇಳೋದು ಎಂತ ಮೂರ್ಖತನ. ಇವಾಗ ಏನಾಯ್ತು, ಅವರ್ ಗಾಡ್ ಕ್ಯಾನ್ ಬಿ ಆಮ್ನಿಪೊಟೆಂಟ್ ಅಂಡ್ ಕೈಂಡ್ ಟುಗೆದರ್. ವೈಷಮ್ಯ ನಿರ್ಗಣ್ಯ ನ ಸಾಪೇಕ್ಷತ್ವ ಅಂತ ಬ್ರಹ್ಮಸೂತ್ರ ಇದೇ ವಿಷಯವನ್ನು ಹೇಳುತ್ತೆ. ಅಂದ್ರೆ ಏನಾಯ್ತು ನೋಡಿ, ನಮ್ಮ ದೇವರು ಸಿಕ್ಕಾಪಟ್ಟೆ ಕರುಣಾಪೂರ್ಣ. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದ ಜೀವರ ಜೊತೆಗಿರುವಂತಹ ಪ್ರಕೃತಿ ಸಂಬಂಧವನ್ನ ಪರಿಹಾರ ಮಾಡಕ್ಕೆ ಒಂದು ಸಾಧನ ಉಪಾಯವನ್ನ ಕಲ್ಪನೆ ಮಾಡಿದ್ದಾನೆ. ಮಾಡಬೇಕಾದಿರ್ಲಿಲ್ಲ ಆದ್ರೂ ಮಾಡಿದಾನೆ. ಇದು ಕಾರುಣ್ಯ. ಇನ್ನೇನು ಹೇಳಿದ್ರೆ, ನೀವು ಸರ್ವಶಕ್ತ ಅಂತಂದ್ರೆ ಪ್ರಪಂಚದ ದುಃಖವನ್ನು ಯಾಕೆ ತೆಗಿಬಾರ್ದು ಅಂತ. ಪ್ರಪಂಚದ ದುಃಖವನ್ನು ತೆಗೆಯೋದು ಅಂದ್ರೆ ಏನರ್ಥ ಅಂತ ಕೇಳ್ತಾರೆ ಆಚಾರ್ಯ. ಪ್ರಪಂಚದಲ್ಲಿರುವ ದುಃಖವನ್ನು ತೆಗೆಯೋದು ಅಂದ್ರೆ ಏನರ್ಥ? ಜೀವರು ಒಬ್ಬೊಬ್ಬರೇ ಬೇರೆ ಬೇರೆ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ರೀತಿಯಾದ ಪ್ರಕೃತಿ ಸಂಬಂಧ ಅಂತ ಅನ್ನೋದಿದೆ. ಈ ಪ್ರಕೃತಿ ಸಂಬಂಧವನ್ನ, ಎಲ್ಲರ ಪ್ರಕೃತಿ ಸಂಬಂಧವನ್ನು ತೆಗಿಲಿ ಅಂತ ಅರ್ಥನಾ? ನಿಮ್ಮ ಪ್ರಶ್ನೆಗೆ ಉತ್ತರ, ನಿಮ್ಮ ಪ್ರಶ್ನೆಗೆ ಅರ್ಥ ಎಲ್ಲರ ಪ್ರಕೃತಿ ಸಂಬಂಧವನ್ನು ತೆಗೆಯಕ್ಕೆ ದೇವರು ಪ್ರವೃತ್ತನಾಗಿದ್ದಾನೆ. ಸಾಧನೆ ಮಾಡಿದರೆ ತತ್ತತ್ ಸ್ವರೂಪಭೂತವಾದಂತಹ ಸುಖವನ್ನು ಕೊಡ್ಲಿಕ್ಕೆ ದೇವರು ಕೂತಿದ್ದಾನೆ, ಸಮರ್ಥನಿದ್ದಾನೆ. ಇಲ್ಲಾಂದ್ರೆ ಯಾರು ಮಾಡಕ್ ಸಾಧ್ಯ? ಇದನ್ನು ಆಚಾರ್ಯ ಹೇಳ್ತಾರೆ. ವಿಷ್ಣುರಹಿತಾಕ ಮೋಕ್ಷಸ್ಯ ವಾಯುಸ್ತು ತದನುಗ್ರಹ. ಭಗವಂತ ಬಿಟ್ಟು ಬೇರೆ ಯಾರಿಗೂ ಪ್ರಕೃತಿ ಸಂಬಂಧವನ್ನು ತೆಗೆಯುವಂತ ಸಾಮರ್ಥ್ಯ ಇಲ್ಲ ಅಂತ. ಅದರಿಂದ ಏನು, ಪ್ರಪಂಚದಲ್ಲಿ ಈವಿಲ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ದಿಸ್ ಈವಿಲ್ ವಾಸ್ ನಾಟ್ ಕ್ರಿಯೇಟೆಡ್. ಇದು ಶಿವರಾಚಾರ್ಯ ಹೇಳಿರುವಂತಹ ಮೊದಲನೇ ವಿಷಯ. ಗಾಡ್ ಡಿಡ್ ನಾಟ್ ಮೇಕ್ ಈವಿಲ್. ಬೇರೆ ಸೆಮ್ಯಾಂಟಿಕ್ ರಿಲಿಜನ್ಗಳಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ, ಅವರು ದೇವರು ಜೀವನ ಸೃಷ್ಟಿ ಮಾಡ್ತಾನೆ, ಅವರು ದೇವರು ಜೀವನನೇ ಸೃಷ್ಟಿ ಮಾಡ್ತಾನೆ. ಯಾವಾಗ ಜೀವನ ಸೃಷ್ಟಿ ಮಾಡ್ತಾನೋ ಒಂದು ಸಿಂಪಲ್ ಆದ ಪ್ರಶ್ನೆ. ಏನು ಅವ್ರ ಕಥೆ ಚೆನ್ನಾಗಿದೆ. ದೇವರು ಜೀವನ ಸೃಷ್ಟಿ ಮಾಡ್ತಾನಂತೆ, ಸೃಷ್ಟಿ ಮಾಡಿ ಒಂದು ಜನ್ಮದಲ್ಲಿ ನೋಡ್ತಾನಂತೆ ನೀವೇನ್ ಮಾಡ್ತೀರಿ ಅಂತ. ಏನೋ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಪ್ರಕಾರ ಇರಲಿಲ್ಲ ಅಂತಂದ್ರೆ ಅವ್ನು ಪನಿಷ್ ಮಾಡ್ತಾನಂತೆ. ಫಸ್ಟ್ ಆಫ್ ಆಲ್ ನಮ್ಮ ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋ ತರ ನಮ್ಮ ಸೃಷ್ಟಿ ಮಾಡಿದ್ದು ಯಾಕೆ? ರ್ಯಾಂಡಮ್ ಗಾಡ್ ಅಂದ್ರೆ ಎಲ್ಲರೂ ಅವ್ನು ಏನೋ ಒಂದು ರೂಲ್ಸ್ ಮಾಡಿದಾನ, ಆ ರೂಲ್ಸ್ಗೆ ಒಳಪಟ್ಟ ರೀತಿಯಲ್ಲೇ ಸೃಷ್ಟಿ ಮಾಡ್ಬೋದಿತ್ತಲ್ಲ.
ಇವನು ನಾನ್ ಸಿಮ್ಯಾಂಟಿಕ್ ಮನುಷ್ಯನಾಗಿ ನನ್ನನ್ನು ಸೃಷ್ಟಿ ಮಾಡಿ ನನಗೆ ಅದ್ರ ಮೇಲೆ ಅಭಿರುಚಿ ಬರ್ದರೋ ಅಂತ ಮಾಡಿ ಆಮೇಲೆ ನನ್ನನ್ನು ಪುನಿಷ್ ಮಾಡೋದಂತ ಇದು ಯಾವ ರೀತಿ ಅದು ಗಾಡ್ ಇದು. ಐ ಮೀನ್ ಗಾಡ್ ಇಸ್ ಆಕ್ಚುಲಿ ಪ್ಲೇಯಿಂಗ್ ಡೈಸ್, ರ್ಯಾಂಡಮ್ ಆದ ದೇವರಾಗ್ತಾನೆ. ಈ ಪ್ರಶ್ನೆಗಳಿಗೆ ಅಲ್ಲಿ ಎಲ್ಲೂ ಉತ್ತರ ಇಲ್ಲ. ಆದರೆ ಆಚಾರ ಸಿದ್ಧಾಂತದ ಮೂಲಭೂತವಾದ ಪ್ರಮೇಯ ಏನು ಅಂತಂದರೆ, ಜೀವರು ಸ್ವರೂಪತಃ ಹೇಗೆ ದೇವರು ಸ್ವರೂಪತಃ ಅನಾದಿ ನಿತ್ಯವೋ, ಜೀವರು ಸ್ವರೂಪತಃ ಅನಾದಿ ನಿತ್ಯ. ಜೀವರಲ್ಲಿ ಬರುವಂತಹ ದುಃಖಗಳು ಭಗವದ್ದತ್ತವಲ್ಲ, ಹೊರತು ಅದು ಜೀವರ ಸ್ವರೂಪ, ಜೀವರ ಪ್ರಕೃತಿ ಸಂಬಂಧದಿಂದ ಬಂದಿರುವಂಥದ್ದು. ದೇವರು ಮಹಾಕರುಣಾಶೀಲ ಯಾಕೆ ಅಂತಂದರೆ, ಅನಾದಿ ಕಾಲ ತನಗೆ ಯಾವುದೇ ಪ್ರಯೋಜನ ಇಲ್ಲದೆ ಇದ್ರು ಅನಾದಿ ಕಾಲದಿಂದ ಜೀವನವಿರುವಂಥ ಅಭೇದ್ಯವಾದ ಪ್ರಕೃತಿಯ ಸಂಬಂಧವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಉಪಾಯವನ್ನು ತೋರಿಸ್ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ದೇವರು ಯಾಕೆ ಕೊಟ್ಟ ಅಂತಂದರೆ, ನೋಡಪ್ಪ, ಅನಾದಿ ಕಾಲದಿಂದ ಯಾವುದೋ ಈ ಪ್ರಾಕೃತಿಕವಾದ ಸಂಬಂಧದಿಂದ ದುಃಖದಲ್ಲಿ ಒದ್ದಾಡ್ತೀವಿ, ಈ ಪ್ರಕೃತಿ ಸಂಬಂಧವನ್ನು ಪರಿಹಾರ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅನ್ನೋ ಕಾರಣದಿಂದ ದೇವರು ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ ಆಚಾರ. ನೋಡಿ, ಇಫ್ ದಿಸ್ ಈಸ್ ನಾಟ್ ಫಿಲಾಸಾಫಿಕಲ್ ನಾವೆಲ್ಟಿ, ವಾಟ್ ಈಸ್ ಅಂತ. ಇದು ಆಚಾರ್ಯರ ಸಿದ್ಧಾಂತದಲ್ಲಿರುವಂಥ ಸಾವಿರಾರು ಪ್ರಮೇಯ ವಿಶೇಷಗಳಲ್ಲಿ ಒಂದು. ಇನ್ನೊಂದು ಎಷ್ಟು ಸಮಯ ಇದೆ ಗೊತ್ತಿಲ್ಲ, ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ ಅಥವಾ ಇಲ್ಲಿ ನಿಲ್ಲಿಸೋದು? ಅಲ್ಲ, ಅದು ಸರಿ, ಅವನು ತಮಾಷೆ ಮಾಡ್ತಿರ್ತೀನಿ. ನಾನು ಪ್ರೊಫೆಷನಲಿ ಟೀಚರು. ಸೊ ಯು ಶುಡ್ ಆಸ್ಕ್ ಎ ಟೀಚರ್ ಟು ಸ್ಟಾಪ್, ಇಲ್ಲ ಅಂತಂದರೆ ನಿಲ್ಲಿಸೋದೇ ಇಲ್ಲ. ಆಲ್ವೇಸ್ ಟೆಲ್ ದಮ್ ಇಷ್ಟೊತ್ತಿಗೆ ಕ್ಲಾಸ್ ಮುಗಿಯತ್ತೆ, ನಿಲ್ಲಿಸಿ ಅಂತ. ಆಯಿತಾ? ಆಗಲಿ, ಇನ್ನೊಂದು 10-15 ನಿಮಿಷ ಮತ್ತೊಂದು ವಿಷಯವನ್ನು ಹೇಳಬೇಕು. ಈಗ ಇನ್ನೊಂದು ಆಕ್ಷೇಪವನ್ನು, ಆಯ್ತು, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಷಯವನ್ನು ಬೇಕಾದ್ರೆ ಚರ್ಚೆ ಮಾಡೋದಂತೆ. ಈಗ ನೀವೇನು ಹೇಳಿದ್ರಿ, ಆಚಾರ್ಯ ಸಿದ್ಧಾಂತದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ, ಸ್ಟ್ರೀಮ್ ಮಾಡ್ತೀರಾ? ಕೆಲವು ಪ್ರಮೇಯಗಳನ್ನು ಸೈದ್ಧಾಂತಿಕವಾದ ಇಂಟರ್ನಲ್ ಸಭೆಗಳಲ್ಲಿ ಯಾವ ಸಿದ್ಧಾಂತವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದನ್ನು ಇಟ್ಸ್ ಗೋಯಿಂಗ್ ಔಟ್ ಬೇರೆ ರೀತಿಯಾದ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಆದ್ದರಿಂದ ಕೇಳಿದೆ. ಇರಲಿ, ಆಚಾರ್ಯ ಸಿದ್ಧಾಂತದ ಮೇಲೆ ಇರುವಂಥ ಮತ್ತೊಂದು ಬಹಳ ದೊಡ್ಡ ಆಕ್ಷೇಪ, ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ತಾರತಮ್ಯವನ್ನು ಹೇಳ್ತಾರೆ ಅಂತ ಕೇಳಿದ್ದೀರಾ? ಇವರೇನಪ್ಪ ದೇವತೆಗಳಿಗೆಲ್ಲ ತಾರತಮ್ಯ ಹೇಳ್ತಾರೆ ಇವರು. ತಾರತಮ್ಯ ಅಂದರೆ ನಿಮ್ಗೆ ಗೊತ್ತಿದೆಯಾ? ಆಚಾರ್ಯರ ಸಿದ್ಧಾಂತದಲ್ಲಿ ಏನು ಅಂತಂದರೆ, ಜೀವರು ಬೈ ನಂಬರ್ ಅನಂತ ಇದ್ದಾರೆ. ಅಂದರೆ ನಾನು ಬೇರೆ ಜೀವ, ನೀವು ಬೇರೆ ಜೀವ ಅನ್ನೋ ಜೀವರ ಮಧ್ಯ ಒಂದು ಆರ್ಡರಿಂಗ್ ಇದೆ, ಆಯ್ತಾ? ಇದನ್ನು ನಾವು ತಾರತಮ್ಯ ಅಂತ ಕರಿತೀವಿ ಸಿದ್ಧಾಂತದಲ್ಲಿ. ಜೀವರ ಮಧ್ಯ ಒಂದು ಆರ್ಡರಿಂಗ್ ಇದೆ. ಸಮಾಜಘಾತಕರು ಇವರು ಅಂತ. ಆರ್ಡರ್ ಮಾಡ್ತೀರ ನೀವು. ಅಂದರೆ ಆರ್ಡರ್ ಅಂದರೆ ಅದಕ್ಕೆ ಓಕೆ, ಇಂಗ್ಲೀಷ್ನಲ್ಲಿ ಆರ್ಡರ್ ಅನ್ನೋ ಶಬ್ದಕ್ಕೆ ಆದೇಶ ಅಂತ ಒಂದು ಅರ್ಥ ಇದೆ. ನಾನು ಆ ಶಬ್ದ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆರ್ಡರಿಂಗ್ ಅಂದರೆ ಜೋಡಿಸೋ, ಹೈರಾರ್ಕಿ ಅಂತ ಅರ್ಥ, ಜೋಡಿಸೋದು ಅಂತ ಅರ್ಥ, ಕ್ರಮವನ್ನೇ ಅರ್ಥ. ಜೀವನ ಒಂದು ತಾರತಮ್ಯವನ್ನು ಹೇಳ್ತಾರೆ ಇವರು. ಇದು ಎಂಥ ಸಿದ್ಧಾಂತ ಹೇಳ್ತಾರೆ. ಇದು ಎಷ್ಟು ಮುಖ್ಯವಾದ ಪ್ರಮೇಯ ಅಂತಂದ್ರೆ, ಈ ಅಗೇನ್ ಬರ್ಟ್ರಾಂಡ್ ರಸಲ್ ಮತ್ತೆ ಮುಂತಾದಂತಹ ವೆಸ್ಟರ್ನ್ ಫಿಲಾಸಫರ್ಸ್ ಹೇಳಿರುವಂತಹ ತುಂಬ ಆಕ್ಷೇಪಗಳಿಗೆ ಪ್ರಬಲವಾದ ಉತ್ತರವನ್ನು ಕೊಡುವಂಥದ್ದು ಈ ತಾರತಮ್ಯ ಸಿದ್ಧಾಂತ, ಆಯಿತಾ? ಇದು ಯಾಕೆ ಹೀಗೆ? ಅಫ್ಕೋರ್ಸ್ ವೇದೋಪನಿಷತ್ತುಗಳಲ್ಲಿ ಅದಕ್ಕೆ ಸಮಷ್ಟಮಕವಾದಂತಹ ಬಹಳ ವಾಕ್ಯಗಳಿವೆ ಅಂತನ್ನೋದು ಬೇರೆ ವಿಷಯ ಆಗಿ, ಅಗ್ನಿರ್ವೈ ದೇವಾನ ವಿಷ್ಣು ಪ್ರಮಾಣ ಇತ್ಯಾದಿ ವಾಕ್ಯಗಳಿವೆ ಅಂತನ್ನೋದು ಬೇರೆ ವಿಷಯ ಆಗಿ. ಫ್ರಮ್ ಎ ಲಾಜಿಕಲ್ ಸ್ಟ್ಯಾಂಡ್ ಪಾಯಿಂಟ್, ಅಂದರೆ ನೀವು ತಾರ್ಕಿಕವಾಗಿ ಯೋಚನೆ ಮಾಡಿದ್ರೆ ಎಲ್ಲ ಜೀವರು ಸಮರು ಅಂತ ಹೇಳಿ, ಏನಿದು ಒಬ್ರು ದೊಡ್ಡವರು ಒಬ್ರು ಚಿಕ್ಕವರು ಅಂತ ಹೇಳೋದು, ಹೀಗೆ ತಾರತಮ್ಯ ಎಲ್ಲ ಮಾಡೋದು, ಆರ್ಡರ್ ಏನಿದು ಹೀಗೆ ಅಂತ ಹೇಳಿದ್ರೆ, ಇದು ಯದ್ಯಪಿ ಎಲ್ಲರೂ ಈಕ್ವಲ್ ಅನ್ನೋ ಶಬ್ದ ಇದೆಯಲ್ಲ, ಇದು ಆಪಾತರ್ಮಣೀಯ. ಅಂದರೆ ಇಟ್ ಸೌಂಡ್ಸ್ ನೈಸ್
ಕೇಳಿದ್ರೆ ತುಂಬ ಚೆನ್ನಾಗಿದೆ ಕೇಳೋಕ್ಕೆ ಅಂತ ಅನ್ಸುತ್ತೆ. ಆದರೆ ಅದರಲ್ಲಿ ಏನು ತಾತ್ವಿಕವಾದ ತೊಂದರೆಗಳಾಗುತ್ತೆ ಅಂತ ನೀವು ಯೋಚನೆ ಮಾಡಿ. ಈಗ ನೋಡಿ, ನಮ್ಮ ಸಿದ್ಧಾಂತದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ಜೀವನು ಅಂತನ್ನೋದು ಪ್ರಾತಿಷ್ಠಿಕವಾಗಿ ಅನಂತ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ಜೀವನು ಅವನದೇ ಆದಂತಹ ಕರ್ಮಗಳಿದೆ, ಅವನದೇ ಆದಂತಹ ಪ್ರಕೃತಿ ಸಂಬಂಧ ಇದೆ, ಅವನದೇ ಆದಂತಹ ಸ್ವರೂಪ ಇದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ಯಾವುದೇ ಒಂದು ಸಿಸ್ಟಮ್ ಆಫ್ ನಂಬರಿಂಗ್ ನೀವು ನೋಡಿದ್ರೆ, ಅಥವಾ ಯಾವುದೋ ಒಂದಿಷ್ಟು ಪದಾರ್ಥಗಳನ್ನು ನೀವು ಕೌಂಟ್ ಮಾಡ್ತಿದ್ದೀರಿ ಅಂತ ಆದರೆ, ನೀವು ಯಾವಾಗ ಪದಾರ್ಥಗಳನ್ನು ಕೌಂಟ್ ಮಾಡ್ತಿರಲ್ಲ ಅವಾಗ ಆ ಪದಾರ್ಥಗಳನ್ನು ಒಂದು ಆರ್ಡಿನಲ್ ಕ್ರಮದಲ್ಲಿ ಇಡಲೇಬಹುದು. ಏನು ಹಂಗಂದ್ರೆ ಅರ್ಥ ಅಂತಂದರೆ, ಈಗ ಇಲ್ಲಿ ಏನೇನು ಪದಾರ್ಥಗಳಿದೆ ಇದನ್ನೆಲ್ಲ ನಾವು ಕೌಂಟ್ ಮಾಡಬೇಕು ಅಂತ, ಎಷ್ಟು ಪದಾರ್ಥಗಳಿದೆ ನಾವು ಕೌಂಟ್ ಮಾಡಬೇಕು ಅಂದರೆ ಇದನ್ನು 1, 2, 3, 4 ಅಂತ ಕೌಂಟ್ ಮಾಡಿದ್ವಿ. ಇದು ಯಾಕೆ ಒಂದಾಯಿತು, ಇದು ಯಾಕೆ ಎರಡಾಯಿತು? ನಾನು ಕೇಳಿದ ಪ್ರಶ್ನೆ ಅರ್ಥ ಆಗ, ಯಾವುದೋ ಒಂದು ಸೆಟ್ ಆಫ್ ಪದಾರ್ಥಗಳನ್ನು ಕೌಂಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀರಿ ಅಂತಂದರೆ, ನೀವು ಹೆಂಗೋ ಒಂದು ಕೌಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಲ್ವ, 1, 2, 3, 4 ಅಂತ. ಹೆಂಗೆ ಅದು ಯಾಕೆ ಒಂದಾಯಿತು, ಇದು ಯಾಕೆ ಎರಡಾಯಿತು, ಅದು ಯಾಕೆ ಮೂರಾಯಿತು ಅಂತ ಪ್ರಶ್ನೆ. ಏನು ಉತ್ತರ ಕೊಡ್ಬೋದು ಯೋಚನೆ ಮಾಡಿ. ಯಾವ ರೀತಿಯಾದ ನಂಬರಿಂಗ್ ಮಾಡಿದ್ರೆ ನೀವು? ಏನೋ ನಂಬರಿಂಗ್ ಮಾಡಿದ್ರಲ್ಲ, ಹೇಗೆ ನಂಬರಿಂಗ್ ಮಾಡಿದ್ರಿ ಅಂದರೆ, ಮೋಸ್ಟ್ಲಿ ನಾವು ಯಾವಾಗ ಕೌಂಟ್ ಮಾಡ್ತೀವಲ್ಲ, ಸ್ಪೇಷಿಯಲ್ ಆರ್ಡಿನೆನ್ಸನ್ನು ಇಟ್ಕೊಂಡು ಕೌಂಟ್ ಮಾಡ್ತೀವಿ. ಅಂದರೆ ದೈಶಿಕ ಕ್ರಮವನ್ನು ಇಟ್ಕೊಂಡು ನಾವು ಒಂದು ತಾರತಮ್ಯವನ್ನು ಹೇಳ್ತೀವಿ. ಅಂದರೆ ನೋಡಿ, ಯಾವುದೋ ಒಂದು ದೇಶವನ್ನು ಸ್ವಲ್ಪ ಹೇಳಿದಂಗೆ ಸ್ವಲ್ಪ ಟೆಕ್ನಿಕಲ್ ಅಂತ ಅನ್ನಿಸ್ಬೋದು, ಬಟ್ ಅದು ಬೇಕಾದ ಸಿದ್ಧಾಂತವನ್ನು ಸ್ವಲ್ಪ ಸ್ಥಾಪನೆ ಮಾಡಲಿಕ್ಕೆ ಇದನ್ನು ಯಾವುದೋ ಒಂದನ್ನು ಆರಿಜಿನ್ ಅಂತ ತಿಳ್ಕೊಂಡು ಆ ಯಾವುದೋ ಒಂದು ಬಿಂದುವಿಂದ ಇದು ಹತ್ತಿರ ಇದೆ, ಆದ್ದರಿಂದ ಇದು 1, ಇದು 2 ಯಾಕೆ ಅಂತಂದರೆ ಆ ಯಾವುದೋ ಒಂದು ಬಿಂದು ಇದೆಯಲ್ಲ, ಅಂದರೆ ಆರಿಜಿನ್, ಅದರಿಂದ ಈ ಪದಾರ್ಥಕ್ಕಿಂತ ಹೆಚ್ಚು ದೂರ ಇದೆ, ಆಮೇಲೆ ಎಲ್ಲ ಹೆಚ್ಚು ದೂರ ಇದೆ. ದರ್ ಇಸ್ ಎ ಡಿಸ್ಟೆನ್ಸ್, ದರ್ ಇಸ್ ಅನ್ ಐಡಿಯಾ ಆಫ್ ಡಿಸ್ಟೆನ್ಸ್. ಇದು 2ನೇ ಪದಾರ್ಥ, ಆದ್ದರಿಂದ ಇದು 3ನೇ ಪದಾರ್ಥ. ಯಾಕೆ ಅಂತಂದರೆ ಆ ಆರಿಜಿನ್ನಿಂದ ಇದು ಇಷ್ಟು ದೂರ ಇದೆ ಅಂತ 3ನೇ ಪದಾರ್ಥ. ನಾನು ಆರಿಜಿನ್ ಚೇಂಜ್ ಮಾಡಿ ಇಲ್ಲ ಆರಿಜಿನ್ ಇಡ್ತೀನಿ ತಿಳ್ಕೊಳ್ಳಿ, ಅವಾಗ ನಾನು ಹೇಗೆ ಕೌಂಟ್ ಮಾಡ್ತೀನಿ? 1, 2, 3 ಅಂತ ಹೀಗೆ ಕೌಂಟ್ ಮಾಡ್ತೀನಿ. ಯಾಕೆ? ವಿತ್ ರೆಸ್ಪೆಕ್ಟ್ ಟು ದಿಸ್ ಆರಿಜಿನ್ ಇದು 1 ಆಗುತ್ತೆ, ಇದು 2 ಆಗುತ್ತೆ, 3 ಆಗುತ್ತೆ ಅಲ್ವಾ. ಏನು ಹೇಳಕ್ಕೆ ಹೊಡ್ತಾ ಇದ್ದೀನಿ ಅಂತಂದರೆ, ಈಗ ಮನೇಲಿ ಒಂದು 4 ಜನ ಅಣ್ಣ ತಮ್ಮಂದಿರ್ತಾರೆ. ಯಾರೋ ಒಬ್ರು ನೀನು ಎಷ್ಟನೇ ಅವನು ಅಂತ ಕೇಳಿದ್ರೆ ಅವನು ನಾನು 1ನೇ ಅವನು ಅಂತ ಹೇಳ್ತಾನೆ, ಇನ್ನೊಬ್ಬ 2ನೇ ಅವನು ಅಂತಾನೆ, ಇನ್ನೊಬ್ಬ 3ನೇ ಅವನು ಅಂತ ಹೇಳ್ತಾನೆ. ಹೇಗೆ ಆ ನಂಬರ್ ಅವರಲ್ಲಿ ಹೇಗೆ ನಂಬರ್ ಎಮರ್ಜ್ ಆಯಿತು ಅಂದರೆ, ಯಾವುದೋ ಒಂದು ಆರಿಜಿನಲ್ ಗುರುತು ಮಾಡಿ ಅವನು ಇದರಿಂದ ಇಷ್ಟು ದೂರ ಇದ್ದಾನೆ ಅಷ್ಟು ದೂರ ಇದ್ದಾನೆ ಅಂತ ಅವ್ರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅವ್ರ ನಂಬರ್ ಚೇಂಜ್ ಆಗ್ಬಿಡುತ್ತಾ? ಆಗೋದಿಲ್ಲ ಅಲ್ವಾ. ಆದ್ರೂ ಅವ್ರನ್ನ 1, 2, 3 ನಾವು ಹೇಗೆ ಕೌಂಟ್ ಮಾಡಿದ್ವಿ? ಇದನ್ನ ಕಾಲಿಕ ಕ್ರಮ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ಟೈಮ್ ಫ್ರೇಮನ್ನು 0, 0 ಅಂತ ಇಟ್ಕೊಂಡು ನೋಡಿ, ವಿತ್ ರೆಸ್ಪೆಕ್ಟ್ ಟು ದಟ್ ಟೈಮ್ ಫ್ರೇಮ್ ಈ ದೊಡ್ಡ ಅಣ್ಣ ಆದವನು ನೋಡಿ, ನೀವು ಮೊದಲು ಒಂದು ಶಬ್ದವನ್ನು ಆಡ್ತಾ ಇದ್ದೀರಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಪಾಪಲ್ ಟೈಮ್ ಆಫ್ ಹಿಸ್ ಬರ್ತ್ ಆ್ಯಂಡ್ ಸಮ್ ಪಾಯಿಂಟ್ ಆಫ್ ಟೈಮ್, ಅದನ್ನು ನಾವು 1 ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಎಪಾಪಲ್ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ 2 ಅಂತ ಕರಿತೀವಿ, ಇತ್ಯಾದಿ ಇತ್ಯಾದಿ ಅಲ್ವಾ. ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ದೈಶಿಕ ಕ್ರಮ ಕಾಲಿಕ ಕ್ರಮ ಅಂತನ್ನೋದು ಸ್ವಾಭಾವಿಕ. ಅಂದರೆ ನೀವು ಯಾವುದೇ ಒಂದು 4 ಭಿನ್ನ ಭಿನ್ನ ಪದಾರ್ಥಗಳನ್ನು ಎದುರುಗಡೆ ಇಟ್ಟಾಗ ಎಲ್ಲಿ ಭೇದ ಇದೆ, ಎಲ್ಲಿ ಭಿನ್ನ ಭಿನ್ನ ಪದಾರ್ಥಗಳು ಅಂತಿದೆ, ಅಲ್ಲಿ ಸಮ್ ಟೈಪ್ ಆಫ್ ಆರ್ಡರಿಂಗ್ ಅಂತನ್ನೋದು ನ್ಯಾಚುರಲಿ ಬರುತ್ತೆ. ನ್ಯಾಚುರಲಿ ಬರುತ್ತೆ ಅಂತ ಹೇಳಬಾರ್ದು, ನ್ಯಾಚುರಲಿ ಇರುತ್ತೆ. ಅಂದರೆ ಆರ್ಡಿನಲ್ ಕ್ರಮ ಇಲ್ಲದೆ, ಅಂದರೆ ವಿತೌಟ್ ಅನ್ ಆರ್ಡಿನಲ್ ರೆಪ್ರೆಸೆಂಟೇಷನ್ ಭೇದ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಹೇಳಿದ ಸ್ವಲ್ಪ ಟೆಕ್ನಿಕಲಿ ಡೀಪ್ ಅಂತ ಆಗ್ಬೋದು, ಆದರೆ ತಾರತಮ್ಯ ಅಂತ ಇಲ್ಲದೆ ನಾನಾಗಲ್ಲ, ನೀವಾಗಲ್ಲ. ನೀವು ಗಮನಿಸಿರ್ಬೋದು, ಕೇಳಿರ್ಬೋದು ಗೊತ್ತಾ, ಇವತ್ತೆಲ್ಲ ಬಹಳ ಜನ ಮಾತಾಡ್ತಾರೆ, ನೀವು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡಬೇಕು, ಕೇಳಿದಿರ ಅಲ್ವಾ? ಇಂಪೋಸ್ ಮಾಡಬಾರ್ದು ನಮ್ಮ ಐಡಿಯಾಸ್ನ, ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಚಾರದ ಸಿದ್ಧಾಂತದಷ್ಟು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡಿದವರು ಯಾರೂ ಇಲ್ಲವೇ ಇಲ್ಲ, ನಿಜವಾಗ್ಲೂ. ಸಏವ ಅಹಮೇವ ಅಂತ ಆಚಾರದ ಸಿದ್ಧಾಂತದಲ್ಲಿ ಎಷ್ಟು ಇಂಡಿವಿಜುವಾಲಿಟಿ ರೆಸ್ಪೆಕ್ಟ್ ಮಾಡಿದ್ದಾರೆ ಅಂತಂದರೆ,
ಭವೇತ್ತಿ ಮೋಕ್ಷೋ ನಿಯತಂ ಸುರಾಣ ನೈವಾಸುರಾಣಂ ಸಕತಂ ಚನ ಸ್ಯಾತ್. ಜೀವರು ಅಂತನ್ನೋರು ಭಿನ್ನಾಶ್ಚ ಭಿನ್ನತಮಾಶ್ಚ ಪದಾರ್ಥ ನಿಖಿಲಾಪಿ, ತಲೆ ಕೆಳಕಾದ್ರೂ ನಾನೇ ನೀವೇ, ಏನ್ ಮಾಡಿದ್ರು ನಾನಾಗಲ್ಲ ನೀವಾಗಲ್ಲ. ಇದರಷ್ಟು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡುವಂಥವ್ರು. ಈಗ ಈಕ್ವಾಲಿಟಿನ ಹೇಳೋರು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡ್ತಾರೋ, ನಾನು ನೀವು ಅಂತನ್ನೋರು ಇಂಡಿವಿಜುವಾಲಿಟಿನ ರೆಸ್ಪೆಕ್ಟ್ ಮಾಡ್ತಾರೋ? ಯಾವುದು ತುಂಬ ಚೆನ್ನಾಗಿರುವಂಥ ಸಿದ್ಧಾಂತ? ಕಮಿಂಗ್ ಬ್ಯಾಕ್ ಟು ವಾಟ್ ಐ ವಾಸ್ ಸೇಯಿಂಗ್, ಇದು ಏನಾಗುತ್ತೆ, ನಾವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇಂಗ್ಲೀಷ್ನಲ್ಲಿ ಮಾತಾಡಿ ಅದೊಂದು ಹೇಳ್ತಾರೆ, ಭಾಷಾ ಶುದ್ಧಿ ಅಂತ ಅನ್ನೋದು ಅಂದರೆ ಯಾವಾಗ ನಿಮಗೆ ಒಂದು ಭಾಷೆಯ ಮೇಲೆ ಪ್ರಭುತ್ವ ಇದೆ ಅಂತಂದರೆ ಆ ಭಾಷೆಯಲ್ಲಿ ನೀವು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅಂತ. ನಾವು ಶಾಸ್ತ್ರೀಯವಾಗಿ ಮಾತಾಡಬೇಕಾದ್ರೆ ಶಾಸ್ತ್ರೀಯ ಭಾಷೆಯಲ್ಲಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಯೋಚನೆ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿರ್ತೀವಿ. ಆದರೆ ನಾನು ಹೇಳೋದು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಆಂಗ್ಲ ಭಾಷೆಯ ಪ್ರಭಾವ ಎಷ್ಟಾಗಿದೆ ಅಂತಂದರೆ ನಮ್ಮ ಯೋಚನೆಗಳು ಇಂಗ್ಲೀಷ್ನಲ್ಲಿ ಆಗ್ತವೆ, ಬೇಡ ಅಂತಂದ್ರೂ ಇಂಗ್ಲೀಷ್ ಬರುತ್ತೆ ಬಾಯಲ್ಲಿ. ಇರಲಿ, ವಿಷಯಾಂತರ ಆಯಿತು. ಆದರೆ ಏನು ಹೇಳಿದ್ರೆ ಅಂತ ನಾನು ಪ್ರಕ್ರಮ ಮಾಡ್ತಿದ್ದೆ ಅಂತಂದರೆ, ಎಲ್ಲಿ ಭೇದ ಇರುತ್ತೆ, ಎಲ್ಲಿ ಸ್ವಾಭಾವಿಕವಾದಂತಹ ಭೇದ ಅಂತ ಅನ್ನೋದಿರುತ್ತೆ, ಅಲ್ಲಿ ತಾರತಮ್ಯ ಅಂತನ್ನೋದು ಸ್ವಭಾವ ಕ್ಲುಪ್ತವಾದಂಥದ್ದು. ಆಚಾರ್ಯರು ಸ್ವಸಿದ್ಧಾಂತದಲ್ಲಿ ತಾರತಮ್ಯವನ್ನು ಇಂಪೋಸ್ ಮಾಡಿದ್ದಲ್ಲ. ಅಂದರೆ ಜೀವನಲ್ಲಿ ತಾರತಮ್ಯ ಇದೆ ಅಂತ ಆಚಾರ್ಯರು ಹೇಳಲಿಲ್ಲ. ಅಂದರೆ ಆಚಾರ್ಯರು ಜೀವನ ತಾರತಮ್ಯವನ್ನು ಇಂಡ್ಯೂಸ್ ಮಾಡಿದ್ದಲ್ಲ. ಯಾವಾಗ ಪದಾರ್ಥಗಳು ಸ್ವಭಾವತಃ ಭಿನ್ನ ಭಿನ್ನವಾಗ್ತವೆ, ತತ್ಕ್ಷಣದಲ್ಲೇ ಸ್ವಾಭಾವಿಕವಾಗಿ ಪ್ರಾಪ್ತವಾಗುವಂಥದ್ದು ಒಂದು ಆರ್ಡಿನಲ್ ರೆಪ್ರೆಸೆಂಟೇಷನ್ ಅನ್ನೇ ಆಚಾರ್ಯರು ತಾರತಮ್ಯ ಅನ್ನೋ ಶಬ್ದದಿಂದ ವ್ಯವಹಾರ ಮಾಡಿದ್ದು. ಅದರಿಂದ ಆಚಾರ್ಯರ ಸಿದ್ಧಾಂತವನ್ನು ತತ್ವವಾದ ಅನ್ನೋ ಶಬ್ದದಿಂದ ಕರೀತಾರೆ, ನೀವು ಕೇಳಿರ್ಬೋದು. ಅನಾರೋಪಿತಂ ತತ್ವಂ ಅಂತ. ತತ್ವದ ಲಕ್ಷಣ ಏನು ಅಂತಂದ್ರೆ ಥಿಂಗ್ಸ್ ಆಸ್ ದೇ ಆರ್ ಅಂತ. ಯಥಾಸ್ಥಿತವಾದ ಪದಾರ್ಥಗಳ ಗವೇಷಣೆ ಇದೆ. ಯಥಾಸ್ಥಿತವಾದ ಪದಾರ್ಥಗಳ ನಿರೂಪಣೆಯನ್ನ ತತ್ವವಾದ ಆಚಾರ ಸಿದ್ಧಾಂತ ಅಂತ ಹೇಳೋದು. ನಿಮ್ಗೆ ಇಷ್ಟ ಇಲ್ಲ ಇರ್ಬೋದು, ಅದು ಬೇರೆ ವಿಷಯ. ವಸ್ತುಸ್ಥಿತಿ ಅಂತ ನಮಗೆ ಇಷ್ಟ ಇಲ್ಲ ಅನ್ನೋ ಕಾರಣದಿಂದ ವಸ್ತುಸ್ಥಿತಿ ಆಗಬಾರ್ದು ಅಂತಿಲ್ಲ ಅಲ್ವಾ? ಅದರಿಂದ ಆಚಾರ್ಯರ ಸಿದ್ಧಾಂತದಲ್ಲಿ ತಾರತಮ್ಯವನ್ನ ಇಂಪೋಸ್ ಮಾಡಿದ್ದಲ್ಲ. ಯಾವಾಗ ಜೀವನ ಸ್ವಾಭಾವಿಕವಾದಂತಹ ಅಸ್ತಿತ್ವ ಅಂತ ಅನ್ನೋದು ಪ್ರೊಟೆಕ್ಟ್ ಆಗುತ್ತಲ್ಲ, ಅಂದ್ರೆ ನಾನೊಬ್ಬ ಇಂಡಿವಿಜುವಲ್ ಆಗಿ ಉಳಿದು ನೀವೊಬ್ಬ ಇಂಡಿವಿಜುವಲ್ ಆಗಿ ಉಳಿತೀರಿ ಅಂತ ಆಗೋದ್ರೆ ನನಗೂ ನಿಮಗೂ ಮಧ್ಯೆ ಒಂದು ಆರ್ಡರಿಂಗ್ ಇರಲೇಬೇಕು. ದೆರ್ ಇಸ್ ನೋ ಅದರ್ ವೇ ಅಲ್ವಾ? ಯೋಚನೆ ಮಾಡಿ. ಯಾವಾಗ ಅಂದ್ರೆ ನಾನು ಹೇಳ್ತಾ ಇರೋ ಪ್ರಮೇಯದ ಸಾರ ಏನು ಅಂತಂದ್ರೆ, ಸ್ವಾಭಾವಿಕವಾದ ಭೇದ ಅಂತ ಅನ್ನೋದು ಎಲ್ಲಿದೆ ಅಲ್ಲಿ ಒಂದು ತಾರತಮ್ಯ ಅಂತ ಅನ್ನೋದು ಇದ್ದೇ ಇದೆ. ತಾರತಮ್ಯ ಅಂತ ಅನ್ನೋದನ್ನ ಡಿಫೈನ್ ಮಾಡೋದು ಹೇಗೆ ಅಂತ ಅಷ್ಟೇ ಪ್ರಶ್ನೆ. ಈಗ ನಾನು ಅವಾಗ ಹೇಳಿದ ಹಾಗೆ, ಇದು ಯಾವಾಗ ಇದೆರಡು ಭಿನ್ನ ಪದಾರ್ಥಗಳಾಯಿತು ಅವಾಗ ದೈಶಿಕವಾದ ಕ್ರಮವನ್ನು ಕಾಲಿಕವಾದ ಕ್ರಮವನ್ನು ಅದು ತನ್ನಲ್ಲಿ ಇಟ್ಕೊಂಡೇ ಅದು ಭಿನ್ನವಾಗಿರುತ್ತೆ. ಆಚಾರ್ಯರು ಏನು ಹೇಳಿದ್ರು ಅಂತಂದ್ರೆ, ನೀವು ಕ್ರಮ ಅಂತನ್ನೋದು ದೈಶಿಕ ಕಾಲಿಕ ಯಾಕಾಗಬೇಕು, ಗುಣತಃ ಕ್ರಮ ಇದೆ ಅಂತ ಆಚಾರ್ಯ ಹೇಳಿದ್ರು. ಏನು ಹಂಗಂದ್ರೆ ಅರ್ಥ ಅಂತಂದ್ರೆ, ಈಗ ನಾನು ಈ ಪದಾರ್ಥ ತಗೊಳ್ಳಿ ಮತ್ತೆ ಈ ಪದಾರ್ಥ ತಗೊಳ್ಳಿ, ಎರಡು ಪದಾರ್ಥವನ್ನು ತಗೊಳ್ಳಿ. ಟೇಕ್ ಮೈ ವರ್ಡ್ ಫಾರ್ ಇಟ್, ಇದಕ್ಕೆ ಜಾಸ್ತಿ ವೆಯ್ಟ್ ಇದೆ, ಇದಕ್ಕೆ ಕಡಿಮೆ ವೆಯ್ಟ್ ಇದೆ. ನಾನು ಎತ್ತು ನೋಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ಆಯ್ತಾ. ಇವಾಗ ನಾನು ಇದೆರಡು ಭಿನ್ನ ಪದಾರ್ಥಗಳಾಯಿತು. ಎರಡು ಭಿನ್ನ ಭಿನ್ನ ಪದಾರ್ಥಗಳು ಆದ ಕೂಡಲೇ ನಾನು ಒಂದು ಕ್ರಮವನ್ನು ಹೇಳಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ನಾನು ಇದರ ಹೈಟ್ ಅನ್ನುವಂಥ ಒಂದು ಪ್ಯಾರಾಮೀಟರ್ನ ತಗೊಂಡ್ರೆ ಅಲ್ವಾ, ಇದು ದೊಡ್ಡದಾಗುತ್ತೆ, ಇದು ಚಿಕ್ಕದಾಗುತ್ತೆ, ಹೌದಾ? ವೆಯ್ಟ್ ಅನ್ನೋ ಪ್ಯಾರಾಮೀಟರ್ ತಗೊಂಡ್ರೆ ಇದು ದೊಡ್ಡದಾಗುತ್ತೆ, ಇದು ಚಿಕ್ಕದಾಗುತ್ತೆ. ಇದು ತಾರತಮ್ಯ ಅಂದ್ರೆ ಭೇದ ಇರೋದು ಸತ್ಯ. ಯಾವಾಗ ಭೇದ ಇರೋದು ಸತ್ಯ ಆಗುತ್ತೆ ಅವಾಗ ಯಾವುದೋ ಒಂದು ಮೆಷರ್ಮೆಂಟ್ ಪ್ಯಾರಾಮೀಟರ್ ನಾನು ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು ದಾಟ್ ಮೆಷರ್ಮೆಂಟ್ ಪ್ಯಾರಾಮೀಟರ್ ಒಂದು
ಆರ್ಡಿನಲ್ ರೆಪ್ರೆಸೆಂಟೇಷನ್ ಅನ್ನು ಮಾಡಿದ್ರೆ ಅದನ್ನೇ ತಾರತಮ್ಯ ಅನ್ನೋ ಶಬ್ದದಿಂದ ಕರೆಯೋದು. ಇವಾಗ ನಾವು ಸಿದ್ಧಾಂತದಲ್ಲಿ ಗುಣತಃ ತಾರತಮ್ಯ ಅಂತ ಒಂದು ಶಬ್ದವನ್ನು ಬಳಸ್ತೀವಿ, ನೀವು ಕೇಳಿರ್ಬೋದು. ಯಾವಾಗ ನಮ್ಮ ಮೆಜರ್ಮೆಂಟ್ ಟೂಲು ಜ್ಞಾನಾನಂದಾದಿ ಗುಣಗಳಾಗ್ತವೆ ಅವಾಗ ಒಂದು ಆರ್ಡಿನಲ್ ಕ್ರಮ ಅಂತ ಅನ್ನೋದು ಸ್ವಾಭಾವಿಕವಾಗಿ ಪ್ರಾಪ್ತವಾಗುತ್ತೆ. ಈ ಸ್ವಾಭಾವಿಕವಾದ ಕ್ರಮವನ್ನು ಇಟ್ಕೊಂಡೆ ಭಗವಂತ ಅಂತ ಅನ್ನೋ ಸರ್ವೋತ್ತಮ ಪದಾರ್ಥ, ಲಕ್ಷ್ಮಿ ಅಂತ ಅನ್ನೋದು ತತ್ ಅವ್ಯವಹಿತ ಉತ್ತರ ಪದಾರ್ಥ ಇತ್ಯಾದಿ ಆರ್ಡಿನಲ್ ಕ್ರಮವನ್ನು ನಾವು ಯಾಕೆ ಹೇಳಿದ್ದೀವಿ ಅಂತಂದ್ರೆ ಗುಣ ಅನ್ನೋ ಮೆಜರ್ಮೆಂಟ್ ಮೆಟ್ರಿಕ್ ಅನ್ನು ಇಟ್ಕೊಂಡು, ಭೇದ ಅಂತ ಅನ್ನೋದು ಸ್ವಭಾವತಃ ಸಿದ್ಧವಾಯಿತು ಅಂತಾದಾಗ ಗುಣ ಅಂತ ಅನ್ನೋದು ಮೆಟ್ರಿಕ್ ಅನ್ನು ಇಟ್ಕೊಂಡಾಗ ಆರ್ಡಿನಲ್ ಕ್ರಮ ಅಂತ ಅನ್ನೋದು ಸ್ವಾಭಾವಿಕವಾಗಿ ಪ್ರಾಪ್ತವಾಗಿರುವಂಥದ್ದು. ಅದರಿಂದ ಆಚಾರ್ಯರು ಸೊಸೈಟಿಯನ್ನು ಅಥವಾ ಸಮಾಜವನ್ನು ವಿಭಜನೆ ಮಾಡೋ ಕಾರಣಕ್ಕೋಸ್ಕರ ಒಂದು ತಾರತಮ್ಯ ಅನ್ನೋ ಸಿದ್ಧಾಂತವನ್ನು ಹುಟ್ಟಾಕಿದ್ರು ಅಂತ ಅಲ್ಲ. ಸ್ವಾಭಾವಿಕವಾದ ಭೇದವಾದವನ್ನು ಯಾರು ಪ್ರತಿಪಾದನೆ ಮಾಡುತ್ತಾರೆ, ಸ್ವಾಭಾವಿಕವಾದ ಭೇದವಾದವನ್ನು ಪ್ರತಿಪಾದನೆ ಮಾಡಿದಾಗ ಭೇದ ಎಲ್ಲಿರುತ್ತೆ ಅದು ಒಂದು ಆರ್ಡಿನಲ್ ರೆಪ್ರೆಸೆಂಟೇಷನ್ ಇಂದ ವ್ಯಾಪ್ತವಾದ ಪದಾರ್ಥ. ಅದು ಭೇದ ಅಂತನೂ ತಾರತಮ್ಯ ವ್ಯಾಪ್ತವಾದಂಥದ್ದು. ಆದ್ದರಿಂದ ಇದು ವಸ್ತುಸ್ಥಿತಿ. ಸಮಯ ಅತಿಷ್ಠವಾಗ್ತಾ ಇದೆ. ಈ ರೀತಿ ಇದು ಎರಡು ಉದಾಹರಣೆಯನ್ನು ಮಾತ್ರ ನಾನು ಸ್ಥಾಲಿಪುನಾತ್ಮ್ಯಾದಿಂದ ತೋರಿಸಿದೆ. ಆದರೆ ಆಚಾರ್ಯರ ಸಿದ್ಧಾಂತದಲ್ಲಿ ನಿರೂಪಿತವಾದಂತಹ ಪ್ರತಿಯೊಂದು ಪ್ರಮೇಯದಲ್ಲೂ ಈ ರೀತಿಯಾದಂತಹ ತುಂಬ ತಾರ್ಕಿಕವಾದ ಸೈದ್ಧಾಂತಿಕವಾದ ನೆಲೆಗಟ್ಟಿದೆ. ನಾನು ಈ ಪ್ರವಚನದ ಪ್ರಕ್ರಮದಲ್ಲಿ ಮಾಡುವಂಥ ಪ್ರತಿಜ್ಞೆ ಏನಿದೆಯಲ್ಲ, ಅಂದರೆ ಆಚಾರ್ಯರ ಸಿದ್ಧಾಂತ ಅನ್ನೋದು ಕಂಪ್ಲೀಟ್ ಸಿದ್ಧಾಂತ ಅನ್ನೋ ನನ್ನ ಪ್ರತಿಜ್ಞೆಗೆ ನಾನು ಬದ್ಧನಾಗಿದ್ದೇನೆ. ಯಾಕೆ ಅಂತಂದರೆ ಯಾವುದೇ ರೀತಿಯಾದ ತಾರ್ಕಿಕವಾದ ಲಾಜಿಕಲ್ ಫ್ಯಾಲಸೀಸನ್ನು ನೀವು ಪ್ರೆಸೆಂಟ್ ಮಾಡಿದ್ರು ಆಚಾರ್ಯರ ಗ್ರಂಥಗಳಲ್ಲಿ ಆ ಲಾಜಿಕಲ್ ಫ್ಯಾಲಸಿಯನ್ನು ಡೀಲ್ ಮಾಡಿ ಅದಕ್ಕೆ ತುಂಬ ತುಂಬ ತಾರ್ಕಿಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಆಚಾರ್ಯ. ಈ ಮಾತನ್ನು ಭಾರತೀಯ ತತ್ವಶಾಸ್ತ್ರದ ಯಾವುದೇ ಬೇರೆ ಸಿದ್ಧಾಂತಗಳಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಪ್ರವಚನದ ಪ್ರಕ್ರಮದಲ್ಲಿ ಹೇಳ್ತಾ ಈ ಇಂಡಿಯನ್ ಫಿಲಾಸಫಿಯನ್ನು ಕೌಂಟ್ ಮಾಡುವಂಥವ್ರು ಆಚಾರ ಸಿದ್ಧಾಂತವನ್ನು ಕೌಂಟ್ ಮಾಡೋದಿಲ್ಲ ಅಂತ ನಾನು ಒಂದು ಶಬ್ದವನ್ನು ಹೇಳಿದ್ನಲ್ಲ. ಇದು ಯಾಕೆ ಅಂತಂದರೆ ಈ ರೀತಿಯಾದ ಅಪರಿಮಿತವಾದ ಪ್ರಮೇಯ ರಾಶಿ ಅಂತ ಅನ್ನೋದು ಆಚಾರ ಸಿದ್ಧಾಂತದಲ್ಲಿ ಇದೆ ಅಂತ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿಲ್ಲ. ಮಾಧ್ವರು ಅಂತ ಅನಿಸ್ಕೊಂಡವ್ರಿಗೂ ಗೊತ್ತಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ನಾನು ಹೇಳಿದಾಗ ಇದು ಯಾವುದೋ ಒಂದು ಇದು ಸ್ಕ್ರಾಚಿಂಗ್ ದಿ ಸರ್ಫೇಸ್ ಅಂತ ಹೇಳ್ತಾರಲ್ಲ, ಅಷ್ಟೇ ಇದು ಆಚಾರ್ಯರ ಸಿದ್ಧಾಂತದ ಸರ್ಫೇಷಿಯಲ್ ಸ್ಕ್ರಾಚ್ ಅಷ್ಟೇ ಇದು. ಇನ್ನೂ ನೀವು ಅದರ ಒಳಗಡೆ ಹೋಗ್ತಾ ಹೋಗ್ತಾ ಅತ್ಯದ್ಭುತವಾದಂತಹ ಪ್ರಮೇಯ ರಾಶಿಗಳಿದೆ ಆಚಾರ್ಯರ ಸಿದ್ಧಾಂತದಲ್ಲಿ. ನಾನು ಮತ್ತೊಂದು ಕಡೆಯನ್ನು ಮಾತಾಡ್ತಿದ್ದೆ, ಇಷ್ಟು ವೇದ ಪುರಾಣ ಇತಿಹಾಸ ಬೇರೆ ಬೇರೆ ಗ್ರಂಥಗಳ ರಾಶಿ ಇದೆಯಲ್ಲ ನಮ್ಮ ಸಿದ್ಧಾಂತದಲ್ಲಿ. ನೀವು ವೇದಾಧ್ಯಯನ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ವೇದದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದ ಪ್ರತಿಪಾದನೆಗಳು. ಅದರಿಂದನೇ ನಮ್ಮ ದೇಶದಲ್ಲಿ ಈ ರೀತಿಯಾದ ಬೇರೆ ಬೇರೆ ಸಿದ್ಧಾಂತಗಳು ಹುಟ್ಕೊಂಡಿದ್ದು. ಒಂದೇ ವೇದದ ನೆಲೆಗಟ್ಟಲ್ಲಿ ಇಷ್ಟೊಂದು ಪರಸ್ಪರ ವಿರುದ್ಧವಾದಂತಹ ಸಿದ್ಧಾಂತಗಳು ಹೇಗೆ ಹುಟ್ಕೊಳ್ತು ಅಂತಂದರೆ ವೇದದಲ್ಲಿ ಅಷ್ಟು ರಹಸ್ಯಮಯವಾದ ಅಬ್ಸ್ಕ್ಯೂರಿಟಿ ಇದೆ ವೇದದಲ್ಲಿ. ಒಂದೊಂದು ಕಡೆ ಯು ಕ್ಯಾನ್ ಡಿರೈವ್ ಮಲ್ಟಿಪಲ್ ಸಿದ್ಧಾಂತಗಳು ವೇದದಲ್ಲಿ. ಆಚಾರ್ಯರು ಒಬ್ಬರೇ ಮತಾಚಾರ್ಯರು ಏನು ಮಾಡಿದ್ರು, ಸಮಗ್ರ ವೇದ ರಾಶಿಯಲ್ಲಿ ಒಂದು ಐಕಕಂಠ್ಯ ಇದೆ ಅಂತ ತೋರಿಸ್ಕೊಟ್ರು. ಅಂದರೆ ಆಲ್ ವೇದ ಆ್ಯಂಡ್ ಉಪನಿಷತ್ಸ್ ಇದೆಯಲ್ಲ, ಅದು ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡುತ್ತೆ ಅಂತ ತೋರಿಸ್ತವ್ರು ಆಚಾರ ಮಾತ್ರ. ಬೇರೆ ಸಿದ್ಧಾಂತದ ಮತಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ ಪಾರ್ಟ್ಸ್ ಆಫ್ ವೇದೋಪನಿಷತ್ತನ್ನು ತಗೊಂಡು ಆ ಪಾರ್ಟ್ಸ್ ಆಫ್ ವೇದೋಪನಿಷತ್ತಲ್ಲಿ ತಮ್ಮ ಸಿದ್ಧಾಂತಕ್ಕೆ ಅನುಕೂಲವಾದಂತಹ ಪ್ರಮೇಯಗಳಿದ್ರೆ ಅದನ್ನು ತಗೊಂಡು ಮಿಕ್ಕಿದ್ದನ್ನು ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಅಂದರೆ ಇಗ್ನೋರೇ, ಅಂದರೆ ಅದ್ರ ಬಗ್ಗೆ ಮೌನ ವಹಿಸ್ಬಿಡೋದು ಕಂಪ್ಲೀಟ್ಲಿ. ಆದರೆ ಆಚಾರ್ಯರು ವೇದ ಉಪನಿಷತ್ತುಗಳ ಯಾವುದೇ ಒಂದು ಸಣ್ಣ ಭಾಗವನ್ನು ಬಿಡದೆ ಎಲ್ಲ ಭಾಗಗಳನ್ನು ಕನ್ಕಾರ್ಡೆನ್ಸ್ ಅಂತ ತೋರಿಸ್ಕೊಟ್ರು. ಇದೊಂದು ಪ್ರತಿಜ್ಞೆ ನಾನು ಮಾಡಿದ್ದಲ್ವ, ಅದು ಆಚಾರ್ಯರು ವೇದಗಳಲ್ಲಿರುವಂಥ ಐಕಮತ್ಯವನ್ನು ತೋರಿಸ್ಕೊಟ್ರು ಅಂತ. ಇದು ಹೇಗೆ ಅಂತ ಉಪಾದನೆ ಮಾಡಲಿಕ್ಕೆ
ಐ ಮೈಟ್ ನೀಡ್ ಅ 6 months ಲಾಂಗ್ ಕೋರ್ಸ್. ಅಷ್ಟು ವಿಷಯ ಇದೆ ಅದರಲ್ಲಿ. ಏನು ಸಮರಿ ತಾತ್ಪರ್ಯ ಏನು ಅಂತಂದರೆ, ಮತ್ತು ಸಿದ್ಧಾಂತದಲ್ಲಿ ನಮ್ಮ ಆಸ್ತಿಕ ಪ್ರಪಂಚಕ್ಕೆ ಬರ್ಬೋದಾದಂತಹ ಪ್ರಶ್ನೆಗಳು ಏನೇನಿದೆ, ಎಲ್ಲ ಪ್ರಶ್ನೆಗಳು ತುಂಬ ತುಂಬ ಕನ್ವಿನ್ಸಿಂಗ್ ಆದಂತಹ ತಾರ್ಕಿಕವಾದಂತಹ ಉತ್ತರಗಳಿವೆ. ಆಸಕ್ತರು ಏನು ಮಾಡಬೇಕು ಅಂದರೆ, ನನಗೆ ಅದು ವ್ಯಾಸರಾಜರು ತಾತ್ಪರ್ಯ ಚಂದ್ರಕಾಲದಲ್ಲಿ ಒಂದು ಮಾತು ಹೇಳ್ತಾರೆ, ಡಿಸ್ಕ್ರೈಬ್ ಶುಗರ್ ಕೇನ್ ಅಂತ ಹೇಳಿದ್ರೆ, ನಾನು ಒಂದು 2 ಗಂಟೆ ಶುಗರ್ ಕೇನ್ ಬಗ್ಗೆ ಮಾತಾಡ್ಬೋದು ಅಲ್ವಾ, ಅದು ಹಿಂಗೆ ಬೆಳೆಯುತ್ತೆ, ಇಟ್ ಟೇಕ್ಸ್ ಲಾಟ್ ಆಫ್ ವಾಟರ್, ಇಷ್ಟೆಲ್ಲ ಇಷ್ಟು ಉದ್ದ ಬೆಳೆಯುತ್ತೆ, ಹಿಂಗಿರುತ್ತೆ ಹಾಗಿರುತ್ತೆ. ಬಟ್ ಅನ್ಲೆಸ್ ಚ್ಯೂ ಇಟ್ಟಲ್ವ, ಅದನ್ನು ತೊಗೊಂಡು ಆ ಸಿಪ್ಪೆಯನ್ನು ತೆಗೆದು ಕಷ್ಟಪಟ್ಟು ಅಗೆಯೋವರೆಗೂ ಅದರಲ್ಲಿರುವಂಥ ರಸಾನುಭೂತಿ ಹೇಗೆ ಆಗೋದಿಲ್ವೋ ಆ ರೀತಿ ಆಚಾರ ಸಿದ್ಧಾಂತದ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡಿದ್ರು, ಉಪನ್ಯಾಸ ಮಾಡಿದ್ರು, ಏನೋ ಇದೆ ಅಂತ ಅನ್ನಿಸ್ಬೋದು. ಅದು ಸಿದ್ಧಾಂತದ ಮೂಲಭೂತವಾದ ಗ್ರಂಥಗಳನ್ನು ಅಧ್ಯಯನ ಮಾಡೋವರೆಗೂ ಆ ರಸದ ಅನುಭವ ಆಗೋದಿಲ್ಲ. ದೇವರ ಅನುಗ್ರಹ, ರಾಯರ ಅನುಗ್ರಹ ನಮಗೆ ಆ ರೀತಿಯಾದ ಒಂದು ಎನ್ವಿರಾನ್ಮೆಂಟ್ ಸಿಕ್ತು. ಆದ್ದರಿಂದ ನಾನು ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ, ತುಂಬ ರಸವತ್ತಾದ ಸಿದ್ಧಾಂತ ಆಚಾರ್ಯ ಸಿದ್ಧಾಂತ. ಅದರಿಂದ ಆಚಾರ್ಯ ಸಿದ್ಧಾಂತದ ಪ್ರಮೇಯ ರಹಸ್ಯಗಳನ್ನು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಅದಕ್ಕೋಸ್ಕರ ಅಂದರೆ ಜಿಜ್ಞಾಸೆ ಇದ್ದವು, ಅಂದರೆ ತಾತ್ವಿಕವಾದಂತಹ ಆಸ್ತಿಕ ಪ್ರಪಂಚದ ಬಗ್ಗೆ ಸೀರಿಯಸ್ನೆಸ್ ಇಲ್ಲದ್ರೆ ಆಯಿತು. ಪ್ರಪಂಚದಲ್ಲಿ ನೋಡಿ ತಮಾಷೆ ಅಂದರೆ ಇದನ್ನೂ ಆಚಾರ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ. ಪ್ರಪಂಚದಲ್ಲಿ ಯಾಕೆ ಎಲ್ರಿಗೂ ದೇವರ ಬಗ್ಗೆ ಒಂದು ಆಸಕ್ತಿ ಬೆಳೆಯೋದಿಲ್ಲ, ಕೆಲವರಿಗೆ ಮಾತ್ರ ಬೆಳೆಯುತ್ತೆ, ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯು ಆಸ್ಕ್ ಎ ಕ್ವೆಶ್ಚನ್, ಹಿ ಹ್ಯಾಸ್ ಅನ್ ಆನ್ಸರ್ ಅಂತ. ಆಚಾರ್ಯರಿಗೆ ಯು ಆಸ್ಕ್ ಹಿಮ್ ಎ ಕ್ವೆಶ್ಚನ್, ಹಿ ಹ್ಯಾಸ್ ಅನ್ ಆನ್ಸರ್. ಅದು ನೋಡೋ ದೃಷ್ಟಿ ಇರಬೇಕಷ್ಟೆ. ಎಷ್ಟು ಮಟ್ಟಿಗೆ ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹಿಂಗೆ ಯಾಕೆ ಆಡ್ತಾರೆ, ಅಥವಾ ನಮ್ಮ ಹೆಂಡತಿ ಮಕ್ಕಳು ಹಿಂಗೆ ಯಾಕೆ ಆಡ್ತಾರೆ ಅಂದರೆ ಆಚಾರ್ಯರ ಬಳಿ ಒಂದು ಉತ್ತರ ಇದೆ. ಅದಕ್ಕೆ ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಅವ್ರ ಹತ್ರ ಉತ್ತರ ಇದೆ. ಆಯಿತಾ, ನನಗೆ ಯಾಕೆ ದುಃಖ ಆಗ್ತಿದೆ, ನಾನು ಯಾಕೆ ಹಿಂಗೆ, ಏನೇ ಪ್ರಶ್ನೆ ಕೇಳಿ ಮತ್ತು ಸಿದ್ಧಾಂತದಲ್ಲಿ ಅದಕ್ಕೊಂದು ಉತ್ತರ ಇದೆ. ಅದರಿಂದ ಪಂಡಿತಾಚಾರ್ಯರು ಏನು ಹೇಳ್ತಾರಲ್ಲ, ದ್ವೈ ರತ್ನಾಕರೇ ರತ್ನಶ್ರೇಣಿ ಇರುವ ಗಣಯಂತಿಕೆ ಅಂತ, ಅದು ಅತಿಶಯ. ನಾನು ಸಣ್ಣ ವಯಸ್ಸಲ್ಲಿ ಸುಮಧ್ವಿಜಯ ಓದಬೇಕಾದ್ರೆ ಏನೋ ಪೊಯೆಟಿಕ್ ಎಕ್ಸ್ಪ್ರೆಷನ್ ಅಂತ ತಿಳ್ಕೊಂಡಿದ್ದೆ. ಅಂದರೆ ಏನೋ ಹೊಗಳ್ತಾರಷ್ಟೇ, ನೀವು ಸಮುದ್ರ ಥರ ಇಷ್ಟನ್ನೆಲ್ಲ ಇದೆ ಅಂತ. ಬಟ್ ಅದನ್ನು ಆಚಾರ ಸಿದ್ಧಾಂತವನ್ನು ಮತ್ತೆ ಅವಲೋಕನ ಮಾಡಿದ್ಮೇಲೆ ಅನಿಸೋದು ಇಲ್ಲ, ಇದು ನಮ್ಗೆ ಆ ವಯಸ್ಸಲ್ಲಿ ಸೀರಿಯಸ್ ಪ್ರಶ್ನೆಗಳು ಬರೋದಿಲ್ಲ ಮನಸ್ಸಿಗೆ. ಅಂದರೆ ಅಲ್ವಾ, ಅಂದರೆ ಪ್ರಪಂಚವನ್ನು ನೋಡ್ತಾ ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ ಯಾಕೆ. ಎಷ್ಟೋ ಸಲ ಆಚಾರರು ಇವತ್ತಿನ ಸಾಮಾಜಿಕವಾದ ದುಷ್ಟಚಿಂತನೆಗಳ ಒಳಗಾಗಿ ನಮ್ಮ ಮನಸ್ಸಲ್ಲೂ ಎಷ್ಟೋ ಕರಪ್ಷನ್ಸ್ ಬರುತ್ತಲ್ವ, ಏನಿದು ಹಿಂಗೆ ಈಕ್ವಾಲಿಟಿ ಹೇಳೋದು ಬಿಟ್ಟು ಇವರೇ ತಾರತಮ್ಯ ಅಂತೆಲ್ಲ ಹೇಳ್ತಾರೆ ಅಂತಲ್ಲ ಇತ್ಯಾದಿ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲೂ ಬಂದಾಗ ಆಚಾರ್ಯರು ತತ್ಶಿಷ್ಯ ಪರಂಪರೆ ಅಂದರೆ ಟೀಕಾಕೃತ್ಪಾದರಾಗಲಿ, ಆಸ್ತೀರ್ಥರಾಗಲಿ ತುಂಬ ಅದ್ಭುತವಾದಂತಹ ಅನಾಲಿಸಿಸನ್ನು ಮಾಡ್ತಾರೆ. ಅದರಿಂದ ನೀವು ಹೆಕ್ಕಷ್ಟು ಸಿಗುವಂತಹ ಪ್ರಮೇಯ ರಾಶಿಗಳಿರುವಂಥ ಒಂದು ಸಿದ್ಧಾಂತದ ಸ್ಟ್ರಕ್ಚರಿಂಗ್ ಇದೆ ಆಚಾರ್ಯ ಸಿದ್ಧಾಂತದಲ್ಲಿ. ಇದು ಹೇಳೋಣಲ್ಲ, ನಮ್ಮ ಸಿದ್ಧಾಂತದಲ್ಲಿ ಯಾವುದೋ ಆಕ್ಸಿಡೆಂಟ್ ಇಲ್ಲ. ಅಂದರೆ ನಾವು ಮಾಧ್ವರಾಗಿ ಹುಟ್ಟಿದೀವಿ ಅನ್ನೋ ಕಾರಣದಿಂದ ಮಾಧ್ವರಂತಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆಮೇಲೆ ಮಾಧ್ವ ಬೈ ಚಾಯ್ಸ್ ಅಂತ. ಒಂದೊಂದ್ಸಲ ನನಗೆ ಅನ್ಸುತ್ತೆ ನಾನು ಮಾಧ್ವರಾಗಿ ಹುಟ್ಟಿದ್ರೆ ಹಿಂಗಿರ್ಬೇಕಿತ್ತು ಅಂತ. ಆದರೆ ಅದು ನಮ್ಮ ಸಿದ್ಧಾಂತದಲ್ಲಿ ಯಾವುದೋ ಆಕ್ಸಿಡೆಂಟ್ಸ್ ಅಲ್ವಾ, ಯಾವುದೋ ಜನ್ಮಾಂತರದ ಪುಣ್ಯವಶಾತ್ತೆ ನಮಗೆ ಈ ದೇಹ ಬಂದಿರುತ್ತೆ ಇತ್ಯಾದಿಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಆದರೆ ಹೇಳೋ ವಿಷಯ ಏನು ಅಂತಂದರೆ, ಅದು ಆಚಾರ್ಯಾಶ್ರಮದ ಆಚಾರ್ಯ ಸಂತಮೇ ಜನ್ಮನಿ ಅಂತ ಹೇಳ್ತಾರಲ್ಲ, ತುಂಬ ಸರಿಯಾದ ಮಾತದು. ಯಾಕಂದರೆ ವಿ ಗೆಟ್ ಲಾಸ್ಟ್. ಬೇರೆ ಅಂದರೆ ಎಸ್ಪೆಷಲಿ ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಕು ಅಥವಾ ಸೀರಿಯಸ್ ಆಗಿ ಪ್ರಪಂಚದ ಬಗ್ಗೆ ಒಂದು ಜ್ಞಾನ ಬರಬೇಕು ಅಂತಂದರೆ ಆಚಾರ್ಯ ಸಿದ್ಧಾಂತವನ್ನು ಬಿಟ್ಟು ನೀವು ಬೇರೆ ಸಿದ್ಧಾಂತದ ಆಶ್ರಯವನ್ನು ಪಡೆದ್ರೆ ಅದರಲ್ಲಿ ಇನ್ಕಂಪ್ಲೀಟ್ನೆಸ್ ಕಾಣಿಸ್ತಾನೆ ಇರುತ್ತೆ. ಎಲ್ಲೋ ಗ್ಯಾಪ್ಸು, ಅಂದರೆ ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ, ಇನ್ನೇನೋ ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಇವತ್ತು ಇಷ್ಟು ನಾನು ಫಿಸಿಕ್ಸು ಸೈನ್ಸ್ ಇತ್ಯಾದಿಗಳನ್ನು ನೋಡಿರ್ತೀವಲ್ಲ, ಬೇಕಾದಷ್ಟು ಪ್ರಶ್ನೆಗಳಿಗೆ ಫಿಸಿಕ್ಸ್ ಉತ್ತರ ಕೊಡೋದಿಲ್ಲ. ನಾನು ಯಾರು ಅನ್ನೋ ಪ್ರಶ್ನೆಗೆ ನಾನು ಫಿಸಿಕ್ಸ್ ಉತ್ತರ ಕೊಡೋದಿಲ್ಲ, ನೀವು ಮಿಕ್ಕಿದ ಪ್ರಶ್ನೆಗಳು ಅಲ್ವಾ. ಲೈಫ್ ಲಾಂಗ್ ಫಿಸಿಸಿಸ್ಟ್ಗಳಾಗಿದ್ದುಬಿಟ್ರೆ ಬಹಳ ಜನ ಫಿಸಿಸಿಸ್ಟ್ಗಳು
ಪ್ರಪಂಚದ ಬಗ್ಗೆ ಅರ್ಥ ಆಗದೆ ದುಃಖಪಟ್ಟು, ಅಂದರೆ ಏನು ನಮ್ಗೆ ತುಂಬ ಲಿಮಿಟೆಡ್ ಸೆಟ್ ಆಫ್ ಟೂಲ್ಸ್ ಇದೆಯಲ್ಲ ಅಂತ ಇಟ್ಕೊಂಡು ಕಷ್ಟಪಟ್ಟಿರೋರಿದ್ದಾರೆ. ಅದೇ ರೀತಿ ಇನ್ಯಾವುದೋ ಸಿದ್ಧಾಂತವನ್ನು ಅದು ಆ ಸಿದ್ಧಾಂತದಲ್ಲಿ ಅವ್ರು ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಅಭಿನಿವೇಶ ಇಟ್ಕೊಂಡು ಬಹಳ ಒದ್ದಾಡಿ, ನಾಟ್ ಎವ್ರಿಬಡಿ ವಿಲ್ ಬಿ ಆಸ್ ಬ್ರೇವ್ ಆಸ್ ಪಂಡಿತಾಚಾರ್ಯ. ಅವ್ರಿಗೂ ಈ ಪ್ರಶ್ನೆಗಳು ಬಂತು. ಆ ಸುಮಧ್ವದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ಬಹಳ ಕಷ್ಟಪಟ್ಟರು ಅವರು ಅಂತ. ಕ್ಷಣದಾಸು ವಿಚಕ್ಷಣ ಸಮೀಕ್ಷಾ ಪ್ರಚರ ಪ್ರಾಜ್ಞೆ ಮನೋಜ್ಞ ಶಾಸ್ತ್ರಸಾರ ಮತ್ತೆ ಯೋಚನೆ ಮಾಡ್ತಾರೆ ಇವರು. ಏನಿದು, ನನ್ನ ಥಿಂಕಿಂಗ್ ಗ್ಯಾಪ್ಸ್ ಇದೆ, ನನಗೆ ಅರ್ಥ ಆಗ್ತಿಲ್ಲ, ಇದು ಏನಾದರೂ ಒಂದು ಹೊಸ ಥಿಂಕಿಂಗ್ ಬೇಕಲ್ಲ ಅಂತ ಹೇಳಿ ಅವ್ರಿಗೆ ಆ ಟೈಮಲ್ಲಿ ಆಚಾರ ಸಂಬಂಧ ಆಯಿತು. ಆಮೇಲೆ ಫಿಶರಾದರು ಇತ್ಯಾದಿ ಕಥೆಗಳು ನಿಮ್ಗೆ ಗೊತ್ತಿದೆ. ಎಲ್ರಿಗೂ ಅಷ್ಟು ಲಕ್ಕಿ ಇರಬೇಕು ಅಂತಿಲ್ವ. ಅದರಿಂದ ಸೇಫೆಸ್ಟ್ ಏನು ಅಂತಂದರೆ ಟು ಬಿ ಬಾರ್ನ್ ಆಸ್ ಎ ಮಾಧ್ಯಮ. ಅದಕ್ಕೆ ಆ ಕಾರಣದಿಂದ ನಮ್ಮ ನಿತ್ಯ ಪ್ರಾರ್ಥನೆಯಲ್ಲಿ ಶ್ರೀಮದಾಚಾರ್ಯ ಸಂತಮೇ ಜನ್ಮನಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಸೇಫ್ ಅದು. ಯಾಕೆ ಆಮೇಲೆ ಸೈದ್ಧಾಂತಿಕವಾದ ಪ್ರಶ್ನೆಗಳು ಬಂದಾಗ ಅಫ್ಕೋರ್ಸ್ ಅವ್ರದ್ದು ಸಂಪೂರ್ಣವಾದಂತಹ ಕಂಪ್ಲೀಟ್ ಸಿದ್ಧಾಂತ ಅಂತ ಅನ್ನೋದೊಂದು ಇದ್ದೇ ಇದೆ. ಅದರಿಂದ ಸನ್ನಿಧಾನದಲ್ಲಿ ತಿರ್ಗಾ ಅದೇ ಪ್ರಾರ್ಥನೆಯನ್ನು ಮಾಡಿ ಆಚಾರ್ಯ ಶ್ರೀಮದಾಚಾರ್ಯ ಸಂತಮೇ ಜನ್ಮನಿ ಅಂತ ಹೇಳಿ ನಾನು ಹೇಳಿದಾಗೆ ನಾನು ರೆಗ್ಯುಲರ್ ಪ್ರವಚನಕಾರ ಅಲ್ಲ. ತಥಾಪಿ ಬಾಲಾಜಿಯವರು ಮತ್ತು ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ವತಿಯಿಂದ ಒಂದು ಅವಕಾಶವನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಹೇಳ್ತಾರೆ, ಯು ಥಿಂಕ್ ಇಟ್ಸ್ ಯು, ಇಟ್ಸ್ ನಾಟ್ ಯು, ಇಟ್ಸ್ ಮೀ ಅಂತಂದರೆ ನಮ್ಮ ಬುದ್ಧಿಶುದ್ಧಿ ಆಗುತ್ತೆ. ಯಾವಾಗ ಮತ್ತೊಬ್ಬರಿಗೆ ಹೇಳಬೇಕು ಅಂತ ಅನ್ನೋದು ವ್ಯಾಜ ಮಾತ್ರ. ಒಬ್ಬ ರಿಚರ್ಡ್ ಫೈನ್ಮನ್ ಅಂತ ಒಬ್ಬ ಫಿಸಿಸಿಸ್ಟ್ ಇದ್ದ, ಯಾವಾಗ ಹೇಳೋನು, ಇಫ್ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಟೀಚ್ ಇಟ್ ಅಂತ. ಸೊ ನಾನು ಇವತ್ತಿಗೂ ಅಷ್ಟೇ, ನಾವು ಯಾವುದಾದ್ರು ಒಂದು ಹೊಸ ಸಬ್ಜೆಕ್ಟ್ ಕಲಿಬೇಕು ಅಂದರೆ ಅದನ್ನು ಟೀಚ್ ಮಾಡೋದು ಅಲ್ವಾ. ಅವಾಗ ದಟ್ಸ್ ದಿ ಬೆಸ್ಟ್ ವೇ ಟು ಲರ್ನ್. ಆದ್ದರಿಂದ ನೀವು ಹೇಳಿದ್ರಿ ಪ್ರವಚನ ಮಾಡುವ ಅನ್ನೋ ಕಾರಣದಿಂದ 2-3 ದಿವಸದಿಂದ ಪೌನಃಪುನ್ಯನ ಇದನ್ನು ಯೋಚನೆ ಮಾಡಿ ಎಷ್ಟೋ ಹೊಸ ನಾನು ಹೇಳೋದಲ್ಲ ಇವತ್ತು, ಆರ್ಡಿನಾಲಿಟಿ ಮತ್ತು ಭೇದ ಇದ್ದಾಗ ತಾರತಮ್ಯ ಅಂತ ಅನ್ನೋದು ಸ್ವಭಾವತಃ ಪ್ರಾಪ್ತವಾದ್ದು ಅಂತನ್ನೋ ಐಡಿಯಾ ನನಗೊಂದು 2 ದಿವಸದ ಮುಂಚೆ ಬಂದದ್ದು. ಅದರಿಂದ ಆಚಾರ ಸಿದ್ಧಾಂತದ ಬಗ್ಗೆ ಯೋಚನೆ ಮಾಡುವಂಥ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಕ್ಕೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಗೆ ನಾವು ಅಂತಿಮ ಮಾಡುವಂತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನುವಂತಹ ಅಕ್ಷರೋ ಯೋಜನಃ ಸರ್ವದೇವಾಂತಹ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮಃ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.